ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರೂ ನಾನು ವಂದಿಸ್ತೇನೆ. ಮತ್ತೊಂದು ಸಂಚಿಕೆಗೆ ನಾನು ನಿಮ್ಮನ್ನು ಸ್ವಾಗತಿಸ್ತೇನೆ. ಏನಪ್ಪ ಇವ್ರ ವಾಯ್ಸ್ ಕಡಿಮೆ ಇದೆ ಅಂತ ಅಂದ್ಕೊಳ್ಬೇಡಿ. ಈ ಒಂದು ಸಂಚಿಕೆ ಸ್ವಲ್ಪ ನಿಶಬ್ದವಾಗಿ ಸಮಾಧಾನವಾಗಿ ಮಾತಾಡುವಂಥ ಸಂಚಿಕೆ. ಹಳೋಡಿ ಮಡಿಕೆಯಲ್ಲಿ ಎಲೀಜನು ಓಡಿ ಹೋಗಿ ಅಡಗಿಕೊಳ್ತಾನೆ. ಆಗ ದೇವರು ಅವನ ಬಳಿ ಮಾತನಾಡಬೇಕು. ಆಗ ಎಲಿಯನು ಬಿರುಗಾಳಿಯಲ್ಲಿ ದೇವರ ಸ್ವರವನ್ನು ಎದುರು ನೋಡ್ತಾನೆ, ಆದರೆ ಬಿರುಗಾಳಿಯಲ್ಲಿ ಶಬ್ದವಿರೋದಿಲ್ಲ. ಗುಡುಗಿನಲ್ಲಿ ದೇವರ ಶಬ್ದವನ್ನು ಆತನ ಎದುರು ನೋಡ್ತಾನೆ, ಆ ಗುಡುಗಿನಲ್ಲೂ ಸಹ ದೇವರ ಶಬ್ದವಿರೋದಿಲ್ಲ. ಅದರ ನಂತರ ಒಂದು ಮೃದುವಾದ ನಿಶಬ್ದದಲ್ಲಿ ಪವಿತ್ರಾತ್ಮರು ದೇವರು ಆತನೊಂದಿಗೆ ಮಾತನಾಡ್ತಾರೆ. ಸೊ ಪವಿತ್ರಾತ್ಮರ ಶಬ್ದ ನಮ್ಮ ಹೃದಯದೊಳಗೆ ಬಹಳ ಮೃದುವಾದಂಥ ಶಬ್ದವಾಗಿರ್ತದೆ. ಆ ಒಂದು ಶಬ್ದದಲ್ಲೇ ಈ ಒಂದು ಎಪಿಸೋಡನ್ನು ಮಾಡೋಣ ಅನ್ನುವಂತಹ ಒಂದು ಯೋಚನೆಯಿಂದ ಮಾಡ್ತಿದ್ದೇನೆ. ಒಂದು ವೇಳೆ ವಾಲ್ಯೂಮ್ ಕಡಿಮೆ ಇದ್ದರೆ ದಯವಿಟ್ಟು ಏರ್ಫೋನ್ಸ್ನ ಯೂಸ್ ಮಾಡಿ ಕೇಳಿಸ್ಕೊಳ್ಳಿ. ನೋಡಿ, ನಾನು ಸಂದೇಶಗಳನ್ನ ಕೇಳಿಸ್ಕೊಳ್ಬೇಕಾದ್ರೆ ವಿಡಿಯೋ ಆನ್ ಮಾಡಿಬಿಟ್ಟು ಕೆಲಸಗಳನ್ನ ಕೇಳಿಸ್ಕೊಳ್ತಾ ಇರ್ತೇನೆ. ನಿಮಗೂ ಸಹ ಅದೇ ಒಂದು ಅಭ್ಯಾಸ ಇರ್ಬೋದು. ಕಿಚನಲ್ಲಿ ಏನೋ ಮಾಡ್ತಾ ಇರ್ತೀರಾ, ವಿಡಿಯೋ ಆನ್ ಮಾಡಿ ಇಟ್ಬಿಟ್ಟು ತಪ್ಪಿಲ್ಲ. ಡ್ರೈವಿಂಗ್ ಮಾಡಬೇಕಾದ್ರೆ, ಹೊರಗಡೆ ಹೋಗಬೇಕಾದ್ರೆ ಏರ್ಫೋನ್ ಹಾಕ್ಕೊಂಡು ಸಂದೇಶಗಳನ್ನ ಕೇಳ್ಕೊಂಡು ಹೋಗೋದು ತಪ್ಪಿಲ್ಲ, ಅದು ಬಹಳ ಒಳ್ಳೆಯದು. ಅದನ್ನು ನಾನು ಸಹ ಮಾಡ್ತೇನೆ, ಅದನ್ನು ಎನ್ಕರೇಜ್ ಮಾಡ್ತೇನೆ. ಆದರೆ ಕೆಲವೊಂದು ಎಪಿಸೋಡ್ಸ್ ಇದೆಯಲ್ಲ, ಅದನ್ನು ಏಕಾಗ್ರತೆಯಿಂದ ನಿಮ್ಮ ಹಾರ್ಟನ್ನು ಪಾಸ್ಚರ್ ಮಾಡಿ, ಹೃದಯವನ್ನು ಕೇಂದ್ರೀಕೃತ ಮಾಡಿ ಒಂದು ಸ್ಥಳದಲ್ಲಿ ಕೂತು ಪ್ರಾರ್ಥನೆಯೊಂದಿಗೆ ಕೇಳಿಸಿಕೊಳ್ಳಬೇಕಾದಂಥದ್ದು ಬಹಳ ಮುಖ್ಯ. ಆ ರೀತಿಯಾದಂತಹ ಒಂದು ಸಂಚಿಕೆಯೇ ಈ ಒಂದು ಸಂಚಿಕೆ. ಯಾಕೆಂದರೆ ಈ ಒಂದು ಸಂಚಿಕೆಯಲ್ಲಿ ನಾನು ಹೃದಯದ ಸೌಖ್ಯದ ಕುರಿತು ನಾನು ಮಾತನಾಡ್ತೇನೆ. ಆ ರೀತಿ ಮಾತನಾಡಬೇಕಾದ್ರೆ ದೇವರು ನಿಮ್ಮ ಹೃದಯಗಳನ್ನು ಸೌಖ್ಯ ಮಾಡ್ತಾರೆ ಅನ್ನುವಂಥದ್ದನ್ನು ನಾನು ವಿಶ್ವಾಸಿಸ್ತೇನೆ. ನಾನು ಕಳೆದ ಎಪಿಸೋಡಲ್ಲಿ ಪವಿತ್ರಾತ್ಮ 2 ಪ್ರಮುಖ ಕಾರ್ಯಗಳ ಬಗ್ಗೆ ನಾನು ಮಾತನಾಡಿದೆ. ಈ ಒಂದು ಸಂಚಿಕೆಯಲ್ಲಿ ಅದರ ಕಂಟಿನ್ಯೂಷನ್ ಆಗಿರ್ತದೆ. ನೋಡಿ, ತಿರಸ್ಕಾರ ಅನ್ನುವಂಥದ್ದು ಮನುಷ್ಯನಿಗೆ ಬಹಳ ನೋವನ್ನು ತರುವಂತಹ ಒಂದು ವಿಷಯ. ನೋಬಡಿ ಕ್ಯಾನ್ ಅಕ್ಸೆಪ್ಟ್ ದ ರಿಜೆಕ್ಷನ್. ಎವ್ರಿಬಡಿ ನೀಡ್ಸ್ ಟು ಬಿ ಅಕ್ಸೆಪ್ಟೆಡ್. ಪ್ರತಿಯೊಬ್ಬರಿಗೂ ಸಹ ತಾನು ಸ್ವೀಕರಿಸಲ್ಪಡಬೇಕು ಅನ್ನುವಂತಹ ಒಂದು ವಿಷಯ ಇರ್ತದೆ. ಯಾಕೆಂದರೆ ನಾವು ಅದಕ್ಕಾಗಿ ಸೃಷ್ಟಿ ಮಾಡಲ್ಪಟ್ಟವರು. ವಿ ಆರ್ ಕ್ರಿಯೇಟೆಡ್ ಫಾರ್ ಅಕ್ಸೆಪ್ಟೆನ್ಸ್, ವಿ ಆರ್ ಕ್ರಿಯೇಟೆಡ್ ಫಾರ್ ಲವ್, ವಿ ಆರ್ ಕ್ರಿಯೇಟೆಡ್ ಫಾರ್ ರಿಲೇಷನ್ಶಿಪ್, ವಿ ಆರ್ ಕ್ರಿಯೇಟೆಡ್ ಫಾರ್ ಒನ್ ಅನದರ್. ನಾವು ಒಬ್ಬರಿಗೊಬ್ಬರಿಗಾಗಿ ಸೃಷ್ಟಿ ಮಾಡಲ್ಪಟ್ಟವರು, ಸಂಬಂಧಕ್ಕಾಗಿ ಸೃಷ್ಟಿ ಮಾಡಲ್ಪಟ್ಟವರು, ಅಪ್ಪುವಿಕೆಗಾಗಿಯೂ ಸ್ವೀಕಾರಕ್ಕಾಗಿಯೂ ಪ್ರೀತಿಗಾಗಿಯೂ ಸೃಷ್ಟಿ ಮಾಡಲ್ಪಟ್ಟ ಕಾರಣ ಈ ಅಪ್ಪುವಿಕೆಗಾಗಿ, ಈ ಸ್ವೀಕರಿಸುವಿಕೆಗಾಗಿ ನಾವು ಹಾತೊರಿತಾ ಇರ್ತೇವೆ. ನಾವು ಈ ತಿರಸ್ಕಾರವನ್ನು ಎಲ್ಲಿವರೆಗೆ ಹೋಗಿದೆ ಅಂದರೆ, ದೇವರಿಂದ ಸಹ ನಾವು ತಿರಸ್ಕಾರವನ್ನು ನಾವು ಅನುಭವಿಸಿರ್ತೇವೆ. ದೇವರು ನನ್ನ ಪ್ರೀತಿಸ್ತಾನೆ, ನನಗೆ ದೇವರೇ ಇಲ್ಲ ಅಂತ ಹೇಳಿದ್ರು, ನೀವು ಆಳವಾದಂಥ ಮನಸ್ಸಿನ ಕೆಳಗೆ ನೀವು ಹೋಗಿ ನೋಡುವುದಾದರೆ ಎಲ್ಲೋ ಒಂದು ಕಡೆ ದೇವರಿಂದ ತಿರಸ್ಕರಿಸಲ್ಪಟ್ಟಂತಹ ಒಂದು ಅನುಭವ, ದೇವರಿಂದ ಕೈ ಬಿಡಲ್ಪಟ್ಟಂತಹ ಒಂದು ಅನುಭವಕ್ಕೆ ನೀವು ಹಾದು ಹೋಗಿರ್ತೀರ. ಆತನು ನಮ್ಮ ಇರುಳಲ್ಲಿ ಕಾಲಿಟ್ಟನು ಅನ್ನುವಂಥ ಸಂಚಿಕೆಯ ಕಂಟಿನ್ಯೂಸ್ ಆಗಿ ನಾನು ಮಾತನಾಡ್ತಿರುವಂತಹ ವಿಷಯಗಳು ಇದೆಲ್ಲವೂ ಸಹ ಕನೆಕ್ಟೆಡ್ ಆಗಿರ್ತದೆ. ಒಂದು ವೇಳೆ ನೀವು ಹಳೆಯ ವಿಡಿಯೋಸ್ಗಳನ್ನ ನೋಡದೇ ಇದ್ದರೆ ನೀವು ನೋಡ್ಬಿಟ್ಟು ಬರಬಹುದು. ಆತನು ನಮ್ಮ ಇರುಳಲ್ಲಿ ಕಾಲಿಟ್ಟನು ಭಾಗ 1, 2, ನಂತರ ಪವಿತ್ರಾತ್ಮ 2 ಪ್ರಮುಖ ಕಾರ್ಯಗಳು, ಅದರ ನಂತರ ಈ ವಿಡಿಯೋ, ಇದೆಲ್ಲವೂ ಸಹ ಕಂಟಿನ್ಯೂಷನ್ಸ್ ವಿಡಿಯೋ. ಓಕೆ, ನಾನು ಏನು ಹೇಳ್ತಾ ಇದ್ದೆ, ಈ ರಿಜೆಕ್ಷನ್ ಅನ್ನುವಂಥದ್ದು, ತಿರಸ್ಕಾರ ಅನ್ನುವಂಥದ್ದು ಬಹಳ ಅಗಾಧವಾದಂತಹ ನೋವನ್ನು ತರುವಂತಹ ಒಂದು ವಿಷಯ. ಈ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡೋದಕ್ಕಿಂತ ಮುಂಚೆ 2 ನಿಮಿಷ ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೇನೆ. ಪವಿತ್ರಾತ್ಮರೇ, ನಿಮ್ಮ ಸಾನ್ನಿಧ್ಯತೆ, ನಿಮ್ಮ ಪ್ರಸನ್ನತೆಯನ್ನು ನಾವು ಸ್ವಾಗತಿಸ್ತೇವೆ. ಯೇಸುವಿನ ನಾಮದಲ್ಲಿ ಕಾಣುತ್ತಿರುವಂತಹ ಪ್ರತಿಯೊಬ್ಬರೂ ಸಹ ನಿನ್ನ ಪ್ರಸನ್ನತೆಯನ್ನು ಅನುಭವಿಸಲಿ. ನನ್ನನ್ನು ಅಭಿಷೇಕಿಸು. ನನ್ನ ಬಾಯಿಂದ ಹೊರಡುವಂಥ ಮಾತುಗಳು ಜೀವದ ಬುಗ್ಗೆಯಾಗಿರಲಿ. ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮರೇ, ನಿನ್ನ ಪ್ರಸನ್ನತೆ ಚಲಿಸಿ ಹೃದಯಗಳನ್ನು ಸೌಖ್ಯ ಮಾಡಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸ್ತೇನೆ. ಆಮೇಲೆ ನೋಡಿ, ಆತನು ನಮ್ಮ ಇರುಳಲ್ಲಿ ಕಾಲಿಟ್ಟನ ಭಾಗದಲ್ಲಿ ನಾನು ಹೇಳಿದೆ, ಮನುಷ್ಯ ಅಗಾಧವಾದಂಥ ಇರುಳಲ್ಲಿ ಬಿದ್ದ ಆಗಿದ್ದಾನೆ. ದೇವರು ಯಥಾ ಪ್ರಕಾರವಾಗಿ ಆತನ್ನ ಸಂಧಿಸೋದಕ್ಕೆ ತೋಟಕ್ಕೆ ಬಂದರು, ಆದರೆ ಈತನು ಓಡಿ ಹೋಗಿ ಅಡಗಿಕೊಳ್ತಾನೆ. ಈತನ ಮನಸ್ಸಿನಲ್ಲಿರುವಂತಹ ನಿರೂಪಣೆ ಏನು ಅಂತ ಹೇಳುವುದಾದರೆ, ದೇವರು ಒಂದು ವಿಷಯವನ್ನು ಮಾಡಬೇಡ ಅಂತ ಹೇಳ್ದ, ಆ ವಿಷಯವನ್ನು ನಾನು ಮಾಡಿಬಿಟ್ಟೆ, ಹಾಗಾಗಿ
ದೇವರು ನನ್ನ ತಿರಸ್ಕರಿಸ್ಬಿಟ್ಟ, ದೇವರ ಮುಂದೆ ನಾನು ಹೋಗಲಿಕ್ಕೆ ಸಾಧ್ಯವಿಲ್ಲ, ನಾನು ದೇವರಿಂದ ಕೈ ಬಿಡಲ್ಪಟ್ಟೆ ಅನ್ನುವಂತಹ ಆಳವಾದಂಥ ಅರ್ಥೈಸುವಿಕೆ. ನೋಡಿ, ನಾನೇನೋ ಎಡವಟ್ಟು ಮಾಡಿಬಿಟ್ಟೆ, ಮಿಸ್ ಮಾಡಿಬಿಟ್ಟೆ, ಪರವಾಗಿಲ್ಲ, ನನ್ನ ಅಪ್ಪ ಹತ್ರ ಹೋದರೆ ಆತನ ನನ್ನ ಕ್ಷಮಿಸಿ ನನ್ನ ಸ್ವೀಕಾರ ಮಾಡ್ಕೊಳ್ತಾನೆ ಅನ್ನುವಂಥ ಅರಿವನ್ನು ಆತನ ಕಳ್ಕೊಂಡ. ದೇವರ ಕುರಿತಾದಂಥ ಅರಿವನ್ನು ಆತನ ಕಳ್ಕೊಂಡ. ಬದಲಾಗಿ ಆತನ ಮನಸ್ಸು ತಿರುಚಿ ಹೋಯಿತು. ಆತನು ತಿಳ್ಕೊಂಡಿದ್ದು ಏನು ಗೊತ್ತಾ? ನಾನು ದೇವರಿಗೆ ಬೇಡವಾದಂಥ ವಿಷಯವನ್ನು ಮಾಡಿದೆ, ಹಾಗಾಗಿ ದೇವರು ನನ್ನ ತಿರಸ್ಕಾರ ಮಾಡಿಬಿಟ್ಟ, ಐ ಆಮ್ ರಿಜೆಕ್ಟೆಡ್ ಬೈ ಗಾಡ್ ಅನ್ನುವಂಥ ಮನಸ್ಥಿತಿಗೆ ಹೋದ. ಅದರ ನಂತರ ನಡೆದದ್ದೇನು? ದೇವರು ಬರ್ತಾರೆ, ಆತನ ಮುಂದೆ ಬರಲಿಕ್ಕೆ ಆತನಿಗೆ ಆಗ್ತಿಲ್ಲ. ಎಲೆಗಳನ್ನು, ಅಂಜೂರ ಮರದ ಎಲೆಗಳನ್ನು ಆತನು ಮಾಡಿ ಆತನನ್ನು ಕವರ್ ಮಾಡ್ಕೊಂಡಿದ್ದಾನೆ, ಮರೆ ಮಾಡ್ಕೊಂಡಿದ್ದಾನೆ. ದೇವರು ಆತನ ಕರೆದು ಮಾತಾಡಿಸ್ತಾರೆ. ಆ ಅಂಜೂರ ಮರದ ಎಲೆಗಳು ಆತನಿಗೆ ಸಾಲ್ತಿಲ್ಲ, ಆತನು ಬಹಳವಾಗಿ ಎದುರುತ್ತಿದ್ದಾನೆ. ದೇವರ ಒಂದು ಡಿಸೈನ್ ಏನಂದ್ರೆ ನಗ್ನತೆ, ಅಂದ್ರೆ ಯಾವುದೇ ರೀತಿ ಆತನ ಮುಚ್ಚು ಮರೆ ಇಲ್ಲದೆ ದೇವರ ಮುಂದೆ ಬರುವಂಥದ್ದು. ಆತನಿಗೆ ಆ ಒಂದು ಡಿಸೈನ್ದ ಹೊರಗಡೆ ಬಂದ. ನೋಡಿ, ತನ್ನನ್ನೇ ತಾನು ಮರೆ ಮಾಡ್ಕೊಳ್ತಿದ್ದಾನೆ. ಯಾಕೆಂದ್ರೆ ಓಕೆ, ನಾನು ಮಾಡಬಾರ್ದಂತ ಒಂದು ವಿಷಯನ ಮಾಡಿದ್ದೇನೆ, ಅದನ್ನ ಮರೆ ಮಾಡಿದ್ರೆ ದೇವರನ್ನ ಅಕ್ಸೆಪ್ಟ್ ಮಾಡ್ತಾನೆ. ಆದರೆ ನಿಜ ಏನು? ನೀನು ನಗ್ನತೆಯಿಂದ ಆತನ ಮುಂದೆ ಬಂದಿದ್ದೇ ಆದ್ರೆ, ಯಾಕೆಂದ್ರೆ ಆತನ ಸಕಲವನ್ನು ತಿಳಿದ ಆತನು, ಆತನ ನಿನ್ನನ್ನು ಅಪ್ಪಿದ್ದ. ಆದರೆ ಅಲ್ಲಿ ಆತನ ತಿರಸ್ಕಾರವಾದಂತಹ ಒಂದು ಮನಸ್ಥಿತಿಯಲ್ಲಿ ದೇವರ ಅಪ್ಪುವಿಕೆಗೆ ನಾನು ಪಾತ್ರನಲ್ಲ, ದೇವರಿಂದ ನಾನು ತಿರಸ್ಕಾರ ಹೊಂದಿದ್ದೇನೆ ಎಂದು ಹೇಳಿ ತನ್ನನ್ನು ತಾನು ಕವರ್ ಮಾಡ್ಕೊಂಡು ಮುಂದೆ ಬರ್ತಾನೆ. ಅದನ್ನು ನೋಡಿದಂಥ ದೇವರು ಬಲಿ ಅನ್ನುವಂಥದ್ದು ಆತನಿಗೆ ಅವಶ್ಯಕತೆ ಇಲ್ಲ, ಆದರೆ ಈತನ ಮನಸ್ಸಾಕ್ಷಿಯ ನಿಮಿತ್ತ ಒಂದು ಕುರಿಯನ್ನು ಹೊಡೆದು ಆತನನ್ನು ಹೊದಿಸ್ತಾರೆ. ನೋಡಪ್ಪ, ನೀನು ಒದಿಸಿದ್ದೀನಿ, ಯು ವಾಂಟ್ ಟು ಕವರ್ ರೈಟ್, ನೀನು ಮರೆ ಮಾಡ್ಕೊಳ್ಬೇಕಲ್ಲ, ಓಕೆ, ನಾನೇ ನೀನು ಒದಿಸಿದ್ದೀನಿ, ಮುಂದೆ ಬಾ. ಯಾಕೆಂದರೆ ಸಂಬಂಧಕ್ಕಾಗಿ ಸೃಷ್ಟಿ ಮಾಡಲ್ಪಟ್ಟಂಥವರು ನಾವು. ಹಾಗಾಗಿ ಆ ಸಂಬಂಧಕ್ಕೆ ದೇವರು ಆಹ್ವಾನಿಸ್ತಾನೆ. ಅದರ ನಂತರ ಅವರನ್ನು ತೋಟದಿಂದ ಹೊರಗಡೆ ಹಾಕ್ತಾನೆ. ನಾವು ಅಂದ್ಕೊಂಡ್ವಿ, ಓಕೆ, ದೇವರು ತೋಟದಿಂದ ಹೊರಗಡೆ ಹಾಕ್ಬಿಟ್ರು, ತಿರ್ಗಾ ತಿರಸ್ಕಾರ. ಆದರೆ ನಡೆದದ್ದೇನೆಂದರೆ, ಅವನನ್ನು ಬಿದ್ದಂತಹ ಈರುಳಿನ ಮನಸ್ಥಿತಿಯಲ್ಲಿ, ಆ ಏದೇನ್ ತೋಟದಲ್ಲಿ ಆತನಿಗೆ ಜೀವಿಸಲಿಕ್ಕೆ ಆಗದಂತಹ ಒಂದು ಮನಸ್ಥಿತಿಯಲ್ಲಿ ಆತನು ಬಿದ್ದು ಹೋದ ಮೇಲೆ ಇಲ್ಲಿ ಇರಲಿಕ್ಕೆ ಅವನಿಗೆ ಸಾಧ್ಯವಿಲ್ಲ ಅಂತ ಹೇಳಿ ದೇವರು ಆತನನ್ನ ತೋಟದಿಂದ ಹೊರಗಡೆ ಕರ್ಕೊಂಡು ಬರ್ತಾರೆ. ಆತನನ್ನ ಹೊರಗಡೆ ಕಳಿಸಿ ದೇವರು ತೋಟದೊಳಗೋ ಅಥವಾ ಪರಲೋಕದಲ್ಲೋ ಎಲ್ಲೋ ಒಂದು ಕಡೆ ಹಾಗೆ ಸೆಟ್ಲ್ ಆಗಿಲ್ಲ, ಆತನ ಹಿಂದೆನೇ ಬರ್ತಾರೆ. ನೋಡಿ, ದೇವರ ಪ್ರೀತಿ ಬಹಳ ಆಳವಾದಂಥದ್ದು. ದೇವರಿಟ್ಟಿದ್ದಂತಹ ಅಲೌಕಿಕ ಜೀವಿತವನ್ನು ತ್ಯಜಿಸಿ ತನ್ನ ಸ್ವಾಚಿತದ ಮೇರೆಗೆ ಬೆವರು ಸುರಿಸಿ ಅದನ್ನು ದುಡಿಯುವಂತಹ ಒಂದು ಪರಿಸ್ಥಿತಿ ಬಂದಾಗ, ನೀನು ಯಾವ ಸ್ಥಿತಿಯಲ್ಲಿದ್ದರು ನಾನು ನಿನ್ನೊಂದಿಗೆ ಇರ್ತೇನೆ ಎಂಬುದಾಗಿ ಹೇಳಿ ಮನುಷ್ಯನ ಹಿಂದೆ ಬಂದಂಥ ದೇವರನ್ನು ನೀವು ಸತ್ಯಯುಗದಲ್ಲಿ ನೋಡ್ತೀರಾ. ಆಮೆನ್. ನೀವು ಯಾವ ಸ್ಥಿತಿಯಲ್ಲಿದ್ದರೂ ಸಹ ದೇವರಿಂದ ಕೈ ಬಿಡಲ್ಪಟ್ಟವರಲ್ಲ, ದೇವರಿಂದ ಕೈ ಹಿಡಿಯಲ್ಪಟ್ಟವರು, ಸ್ವೀಕಾರ ಹೊಂದಿದಂಥವರು. ಸೊ ಅಲ್ಲೇ ಏನಾಗ್ತದೆ, ಓಕೆ, ದೇವರಿಂದ ನಾನು ಸ್ವೀಕಾರ ಹೊಂದಬೇಕಾದ್ರೆ ದೇವರೊಂದು ಕುರಿ ಹೊಡೆದಿದ್ದಾನಲ್ಲ, ನಾನು ಒಂದು ಕುರಿ ಹೊಡಿತೀನಿ ಅಂತ ಹೇಳಿ ಏನು ಮಾಡ್ತಾರೆ, ಕಾಯನೆ ಬೆಲ್ಲ ಕುರಿ ಹೊಡಿತಾರೆ. ಇನ್ನೊಬ್ಬ ತರಕಾರಿಗಳನ್ನ ತಂದುಕೊಡ್ತಾನೆ. ಒಬ್ಬನ ಕಾಣಿಕೆ ಸ್ವೀಕಾರವಾಯಿತು, ಇನ್ನೊಬ್ಬ ಕಾಣಿಕೆ ತಿರಸ್ಕರಿಸಲ್ಪಡ್ತು ಅಂತ ಅವನು ಅಂದ್ಕೊಳ್ತಾನೆ. ಹಾಗಾಗಿ ತಮ್ಮನನ್ನು ಕೊಲೆ ಮಾಡ್ತಾನೆ. ನೋಡಿ, ತಿರಸ್ಕಾರಕ್ಕೆ ಹೋದಂಥ ಒಂದು ಮನುಷ್ಯನ ಆಳವಾದಂಥ ನೋವು ಒಂದು ಕೊಲೆಗೆ ಗುರಿಯಾಗ್ತದೆ. ಅದರ ನಂತರ ಹಾಗೆ ಮುಂದುವರಿತದೆ. ಮನುಷ್ಯನಿಗೆ ಈ ತಿರಸ್ಕಾರ ಅನ್ನುವಂಥದ್ದು ಎಲ್ಲಿ ಗೊತ್ತಾ ಶುರುವಾಗ್ತದೆ? ಈ ಗರ್ಭದೊಳಗೆ ಆತನು ರೂಪಿತವಾಗಬೇಕಾದ್ರೆ ಕೆಲವೊಬ್ಬರಿಗೆ ಈ ತಿರಸ್ಕಾರ ಅನ್ನುವಂಥ ವಿಷಯ ಬಹಳ ಆಳವಾಗಿ ಸೇರ್ಕೊಳ್ತದೆ. ತಂದೆ ತಾಯಿಗಳು ಯಾವುದೋ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಿದ್ದಾರೆ, ಇಕ್ಕಟ್ಟಾದಂಥ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಿದ್ದಾರೆ. ಆಗಿಬ್ಬರು ಮಾತಾಡ್ಕೊಳ್ತಾರೆ, ಅಯ್ಯೋ ಇದು ರಾಂಗ್ ಟೈಮ್, ಈ ಟೈಮಲ್ಲಿ ಮಗು ಬೇಡ ಅನಿಸ್ತಿತ್ತು, ಏನೋ ಮಿಸ್ ಆಗೋಯ್ತು, ನಾವು ಇದನ್ನು ಅಬಾರ್ಷನ್ ಮಾಡಿಬಿಡೋಣ ಅಂತ ಹೇಳಿದಾಗ ಇನ್ನೊಬ್ರು ಹೇಳ್ತಾರೆ, ಇಲ್ಲ ಪರವಾಗಿಲ್ಲ, ನಾವು ಮುಂದೆ ತೆಗೆದುಕೊಂಡು ಹೋಗ್ಬೋದು ಅನ್ನುವಂಥ ಡಿಸ್ಕಷನ್ ಹೋದರೆ ಆ ಒಂದು ಸ್ಥಿತಿಯಲ್ಲಿ ಮಗು ಆ ತಿರಸ್ಕಾರದ ಒಂದು ಅನುಭವವನ್ನು ಸ್ವೀಕಾರ ಮಾಡ್ಕೊಂಡ್ಬಿಡುತ್ತೆ. ಸರಿ, ಪ್ರೆಗ್ನೆನ್ಸಿ ಆಯಿತು, ನಮ್ಮ ಸಂಪ್ರದಾಯದಲ್ಲಿ ಹೇಳ್ತಾರೆ ಗರ್ಭವತಿ ಆದರೆ ಅವರು ಸಂತೋಷವಾಗಿರಬೇಕು ಅಂತ. ಯಾಕೆ ಅಂದರೆ ಆ ಭಾವನೆಗಳು, ಆ ಒಂದು ಎಮೋಷನ್ಸ್, ಆ ಒಂದು ಫೀಲಿಂಗ್ಸ್ ಎಲ್ಲವೂ ಸಹ ಆ ಮಗು ಸ್ವೀಕಾರ ಮಾಡ್ಕೊಳ್ತದೆ. ಒಂದು 5 ತಿಂಗಳ ನಂತರ ಎಲ್ಲ ಸ್ವರಗಳನ್ನು ಸಹ ಮಗು ಗುರುತಿಡಿತದೆ, ಮಗು ಅದನ್ನು ಕೇಳಿಸ್ಕೊಳ್ತದೆ, ಮಗು ಅದನ್ನು ಸ್ವೀಕಾರ ಮಾಡ್ಕೊಳ್ತದೆ. ನಾವು ಏನನ್ನು ಮಾತಾಡ್ತೇವೆ ಅದನ್ನು ಆ ಮಗು ನಂಬ್ತದೆ. ಅದು ಆಳವಾದಂಥ ಮನಸ್ಸಿನೊಳಗೆ ಶೇಖರಿತವಾಗಿರ್ತದೆ. ದಿಸ್ ಇಸ್ ಸೈನ್ಸ್. ಸೊ ಅಲ್ಲಿ ಏನೋ ಒಂದು ಗಂಡ ಹೆಂಡತಿಯೊಳಗೆ ಮನಸ್ತಾಪ, ಜಗಳಗಳು ಆಗಬೇಕಾದ್ರೆ, ಓ ನನ್ನ ನಿಮಿತ್ತವೇ
ನಾನು ಇವರಿಗೆ ಬೇಡವಾದವನು ಅನ್ನುವಂತಹ ಅನುಭವಕ್ಕೆ ಹೋಗ್ತದೆ. ಅದರ ನಂತರ ಮಗು ಹುಟ್ಟಿದ ಮೇಲೆ ನಮ್ಮ ಮದುವೆ ಜೀವಿತದಲ್ಲಿ ಕಾರ್ಯ ಮಾಡದೇ ಇದ್ದರೆ ನಾವು ಮಾಡುವಂಥ ಕೆಲವೊಂದು ಕಾರ್ಯಗಳು ಮಗುವಿಗೆ ತಿರಸ್ಕಾರದ ಅನುಭವಗಳನ್ನು ತಂದುಕೊಡ್ತದೆ. ಅದರ ನಂತರ ಚೆನ್ನಾಗಿ ಓದಬೇಕು, ಓದದೇ ಇದ್ದರೆ ಹೊಡಿತಾರೆ. ನಾನು ಓದಿದ್ರೆ ನಾನು ಪ್ರೀತಿಗೆ ಪಾತ್ರನು, ಅಪ್ಪುವಿಕೆಗೆ ಪಾತ್ರನು, ಸ್ವೀಕರಿಸಲ್ಪಡುವಿಕೆಗೆ ಪಾತ್ರನು ಎಂಬುದಾಗಿ ಹೇಳಿ ಆ ಅಪ್ಪುವಿಕೆಗೆ ಆ ಮಗು ಶ್ರಮಿಸಲು ಪ್ರಯತ್ನ ಪಡ್ತದೆ. ಸೊ ಅದರಲ್ಲಿ ಒಡೆದು ಹೋದಂತಹ ಕುಟುಂಬದ ಪರಿಸ್ಥಿತಿಗಳು ಇರುವುದಾದರೆ ಈ ಸ್ವೀಕರಿಸಲ್ಪಡುವಿಕೆಗಾಗಿಯೂ ಈ ಅಪ್ಪುವಿಕೆಗಾಗಿಯೂ ಈ ಮಗು ಹಾತೊರೀತಾ ಬೆಳೀತಾ ಬರ್ತದೆ. ಆ ರೀತಿಯಾದ ಸಂದರ್ಭದಲ್ಲೇ ಒಂದು 16, 17 ನಮ್ಮ ಮೆದುಳಿನಲ್ಲಿ ಪ್ರೀ ಫ್ರಂಟಲ್ ಕಾಂಟೆಕ್ಸ್ಟ್ ಅನ್ನುವಂಥ ಒಂದು ವಿಷಯ ಬೆಳೆದಿರೋಲ್ಲ. ನೋಡಿ, ಮಗು ಹುಟ್ಟಿದಾಗನೇ ದೇವರು ಕೊಡುವಂಥ ವಿಷಯ ಭಾವನೆಗಳು, ಎಮೋಷನ್ಸ್, ಫೀಲಿಂಗ್ಸ್, ಪ್ರೀತಿ ಅನ್ನುವಂಥ ವಿಷಯದಲ್ಲೇ ಮಗು ಬೆಳಿಬೇಕು ಅನ್ನುವಂಥ ಡಿಸೈನ್ನ ಮಾಡಿದ್ದಾರೆ ದೇವರು. ಈ ಲಾಜಿಕಲ್ ಥಿಂಕಿಂಗ್ ಅನ್ನೋದು ಬರುವುದು 18 ವಯಸ್ಸರ ಮೇಲೆ ಪ್ರೀ ಫ್ರಂಟಲ್ ಕಾಂಟೆಕ್ಸ್ಟ್ ಬೆಳೆಯುವುದೇ ಆಗ. ಆದರೆ ಈ ರೀತಿ ಪ್ರೀತಿ ಸಿಗದೆ ಈ ಸ್ವೀಕರಿಸಲ್ಪಡದೆ ತಿರಸ್ಕಾರ ಹೊಂದಿದಂಥ ಒಂದು ಮನೋಭಾವದಲ್ಲಿ ಬೆಳೆಯುವಂಥ ಮಗು 16, 17 ವಯಸ್ಸಿಗೆ ಲವ್ ಅಫೇರ್, ಇನ್ನು ಸಣ್ಣ ವಯಸ್ಸಿನಲ್ಲಿ ಸಹ ಲವ್ ಅಫೇರ್ ಅನ್ನುವಂಥ ವಿಷಯಗಳಿಗೆ ಹೋಗ್ತಾರೆ. ಆ ಒಂದು ವಿಷಯದಲ್ಲಿ ಅವ್ರು ತೆಗೆದುಕೊಳ್ಳುವಂತಹ ನಿರ್ಧಾರ, ನನ್ನ ಒಬ್ಬರು ಪ್ರೀತಿಸ್ತಾ ಇದ್ದಾರೆ ಅಂತ ಬಹಳ ಸಂತೋಷವಾಗಿ ಅದನ್ನು ಒಂದು ಪ್ರೀತಿ, ಒಂದು ಲವ್ ಅಂತ ಒಂದು ಇಮ್ಯಾಜಿನೇಷನ್ ವರ್ಲ್ಡ್ಗೆ ಹೋಗ್ತಾರೆ. ಆದರೆ ಅದು ಮುಂದುವರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಯಾವುದೇ ಒಂದು ಪರಿಪಕ್ವತೆ ಇಲ್ಲದಂತಹ ಮಾಡಿರುವಂಥ ವಿಷಯ 99% ಫೇಲ್ ಆಗೋದು. ಆಳವಾದಂತಹ ಮನಸ್ಸಿನ ಮುರಿವಿಕೆಗೆ ಹೋಗ್ತಾರೆ. ಅದರ ನಂತರ ಆ ನೋವನ್ನು ಸಹಿಸಿಕೊಳ್ಳುವುದಕ್ಕಾಗಿ ಪೋರ್ನೋಗ್ರಫಿ, ಬೇಡವಾದಂಥ ಚಟಗಳು, ಸ್ಮೋಕಿಂಗ್, ಡ್ರಿಂಕಿಂಗ್, ಹಲವಾರು ವಿಧವಾದಂಥ ಹೀಗೆ ಅವರು ನಶಿಸಿಕೊಳ್ತಾರೆ. ಯಾಕೆ? ಆಳವಾದಂಥ ಕಾರ್ಯ ಏನು? ಎಲ್ಲವರು ತಿರಸ್ಕಾರವಾದಂತಹ ಒಂದು ಮನೋಭಾವದಲ್ಲಿ ಇವರು ಬೆಳೆದಿದ್ದಾರೆ. ಇವರನ್ನು ಕೂತು ಮಾತನಾಡಿ, ಪ್ರೀತಿಯಿಂದ ಮಾತನಾಡಬೇಕಾದ್ರೆ, ಅವರ ಕೌನ್ಸಿಲ್ ಮಾಡಬೇಕಾದ್ರೆ ನೀವು ಈ ರೀತಿಯಾದಂಥ ವಿಷಯಗಳನ್ನು ಕೇಳಿಸ್ಕೊಳ್ಬಹುದು. they feel rejected by God, they feel rejected by the parents, they feel rejected by society and everything. ಯವನಸ್ಥರೇ, ನೀವು ನನ್ನನ್ನು ನೋಡ್ತಾ ಇರೋದಾದ್ರೆ ಬಹಳ ಗಮನವಿಟ್ಟು ನೋಡಿ. ನನ್ನ ಜೀವಿತದಲ್ಲಿ ಈ ತಿರಸ್ಕಾರವನ್ನು ಬಹಳವಾಗಿ ಅನುಭವಿಸಿದಂಥ ವ್ಯಕ್ತಿ. ಇದನ್ನು ಗುರ್ತು ಹಿಡಲಿಕ್ಕೆ ಬಹಳಷ್ಟು ದಿವಸಗಳಾಯಿತು. ಬಟ್ ಇದನ್ನು ನಾನು ನಿಮಗೆ ಕೊಡ್ತಿದ್ದೇನೆ. ಇದನ್ನು ನೀವು ಅರ್ಥ ಮಾಡಿಕೊಂಡು ಪವಿತ್ರಾತ್ಮನ ಸಹಾಯದಿಂದ ನೀವು ನಡೆಸಿಕೊಳ್ಬಹುದು. ನನ್ನ ತಂದೆ ತಾಯಿಗಳಿಗೆ ಬಹಳ ಒಂದು ಸಿರಿವಂತಿಕೆ ಆದಂಥ ಒಂದು ಪರಿಸ್ಥಿತಿ ಇಲ್ಲ. ಹಾಗಾಗಿ ನನ್ನ ಹಾಸ್ಟೆಲ್ ಬಿಟ್ಟರು. ಮಗ ಚೆನ್ನಾಗಿ ಓದಲಿ, ಚೆನ್ನಾಗಿ ಬರಲಿ ಅನ್ನುವಂಥ ಉದ್ದೇಶವೇ. ನೋಡಿ, ಈ ತಿರಸ್ಕಾರ ಅನ್ನುವಂಥ ಅನುಭವ ಮಕ್ಕಳಿಗೆ ಸಣ್ಣ ವಯಸ್ಸಿನಲ್ಲೇ ಸಿಗುವಂಥದ್ದು ತಂದೆ ತಾಯಿಗಳ ಮೂಲಕ. ನನ್ನ ತಂದೆ ತಾಯಿಗಳನ್ನ ತಪ್ಪಾಗಿ ಹೇಳ್ತಿಲ್ಲ. ಅವರಿಗೆ ಆ ಕಾಲದಲ್ಲಿ ಸಿಕ್ಕಿದಂಥ ಅರಿವು, ಸಮಾಜದ ಮೂಲಕ, ಸಭೆಯ ಮೂಲಕ, ತಮ್ಮ ತಂದೆ ತಾಯಿಗಳ ಮೂಲಕ ಏನನ್ನ ಅವರು ಪಡ್ಕೊಂಡ್ರೋ ಆ ಒಂದು ಜ್ಞಾನದ ನಿಮಿತ್ತ ಅವರು ಉತ್ತಮವಾದಂಥ ಪೋಷಕತ್ವವನ್ನು ಮಾಡಿರ್ತಾರೆ. ಅಂದರೆ ಅವರಿಗೆ ಅರಿವಿಲ್ಲದ ರೀತಿಯಲ್ಲಿ ಅವರ ಜೀವಿತದಲ್ಲಿರುವಂತಹ ಗಾಯಗಳ ನಿಮಿತ್ತ ಅವರು ಅರಿಯದೆ ಅವರ ಮಕ್ಕಳನ್ನು ಗಾಯ ಮಾಡಿರ್ತಾರೆ ಅಷ್ಟೇ. ಸೊ ದಟ್ ವಿಲ್ ಕಂಟಿನ್ಯೂ ಟು ದ ಜನರೇಷನ್ಸ್ ಅಷ್ಟೇ. ಫಾರ್ ಎಕ್ಸಾಂಪಲ್, ಬೆತ್ತ ಹಿಡಿದ ಪಿತ ಅಂತ ಹೇಳಿ ಬಹಳಷ್ಟು ಮಕ್ಕಳು ತಿರಸ್ಕಾರಕ್ಕೆ ಹಾದು ಹೋದಂಥ ಪರಿಸ್ಥಿತಿ. ಸರಿ ಓದಿಲ್ವಾ, 2 ಬಿಡು. ಚರ್ಚಲ್ಲಿ ಕರೆಕ್ಟಾಗಿ ಕೂತಿಲ್ವಾ, 2 ಬಿಡು ಅಂತ ಹೇಳಿದಾಗ, ಕರೆಕ್ಟಾಗಿ ಕೂತ್ರೆ ನಾನು ಪ್ರೀತಿಗೆ ಪಾತ್ರರು, ಸ್ವೀಕರಿಸಲ್ಪಟ್ಟಾದರು. ಇಲ್ಲ ಸರ್, ನಾನೆಲ್ಲ ಈಸ್ಕೊಡ್ತೀನಿ, ಎಲ್ಲ ಮಾಡ್ತೀನಿ. ಎಲ್ಲ ಮಾಡಿದ್ರು ಸಹ ಒಂದು ಸಣ್ಣ ಕ್ರಿಯೆ ಆ ಒಂದು ಮಗುವಿಗೆ ಹೇಳುವುದೇನೆಂದರೆ, ನೀನು ಈ ರೀತಿಯಾಗಿ ಮಾಡಿದ್ರೆ ತಿರಸ್ಕರಿಸಲ್ಪಡ್ತೀಯ, ಈ ರೀತಿ ಮಾಡಿದ್ರೆ ಮಾತ್ರ ನೀನು ಸ್ವೀಕರಿಸಲ್ಪಡ್ತೀಯ. ಚೆನ್ನಾಗಿ ಬೈಬಲ್ ಓದಬೇಕು, ಪ್ರಾರ್ಥನೆ ಮಾಡಬೇಕು, ಇದೆಲ್ಲ ಮಾಡಬೇಕಂದ್ರೆ ಮಾಡಬೇಕು. ಬಟ್ ವೆನ್ ಯು ಅಟ್ಯಾಚ್ ವಿತ್ ಅ ಪನಿಷ್ಮೆಂಟ್, ಏನಾಗುತ್ತಂದರೆ ಆ ಒಂದು ಪ್ರೀತಿಗಾಗಿಯೂ ಆ ಒಂದು ಸ್ವೀಕರಿಸಲ್ಪಡುವಂತಹ ಅನುಭವಕ್ಕಾಗಿಯೂ ಅವರು ಹೋರಾಡ್ತಾರೆ. ಇದು ಒಂದು ಕಡೆ ಇರಲಿ. ಸೊ ಹಾಸ್ಟೆಲಲ್ಲಿ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಅವ್ರು ಬಿಟ್ಟರು. ಸೊ ಪೇರೆಂಟ್ಸ್ ಎಲ್ಲ ಸಹ ಎಲ್ಲ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಮಗ ಚೆನ್ನಾಗಿ ದೇವರಲ್ಲಿ ಬೆಳೀಲಿ, ಚೆನ್ನಾಗಿ ಓದಲಿ, ಚೆನ್ನಾಗಿ ಮಾಡಲಿ ಅನ್ನೋದನ್ನು ಅವರು ಸಿಕ್ಕಿದಂಥ ಬೆಳಕಿನಲ್ಲಿ ಕೆಲವೊಂದು ಕ್ರಿಯೆಗಳನ್ನು ಮಾಡಿರ್ತಾರೆ. ಆದರೆ ಅದು ನಕಾರಾತ್ಮಕವಾಗಿ ಪರಿಣಾಮವನ್ನು ಬೀರಿರುತ್ತೆ ಅಂತ ನಾನು ಹೇಳ್ತೀನಿ. ಒಂದು ವೇಳೆ ಪೋಷಕರೇ, ನನ್ನ ಮಗನ ಕದ ಹೊಡೆದಿದ್ದೀನಿ ಸಹ ಅಂತ ಹೇಳಿದ್ರೆ ಪರವಾಗಿಲ್ಲ. ಪವಿತ್ರಾತ್ಮನು ನಿಮ್ಮ ಆಳವಾದಂಥ ಗಾಯಗಳನ್ನು ಅರ್ಥವನಾಗಿದ್ದಾನೆ.
ಹಾಗಾಗಿ ನಿಮ್ಮನ್ನು ಸಹ ಅವರು ಅಪ್ಪಿ ನಿಮ್ಮನ್ನು ಸೌಖ್ಯ ಮಾಡ್ತಾರೆ. ಒಂದು ವೇಳೆ ನೀವು ಡೀಪಾಗಿ ಹಾಗೆ ಕನ್ವಿಟ್ ಆಗೋದಾದರೆ ಮಕ್ಕಳ ಬಳಿ ಕೂತು ಮಾತನಾಡಿ, ನನಗೆ ಆ ಒಂದು ದಿವಸಗಳಲ್ಲಿ ಇದ್ದಂಥ ಅರಿವಿನಲ್ಲಿ ಆ ರೀತಿ ಮಾಡಿದೆ, ಆದರೆ ನಿನ್ನ ಮೇಲೆ ನನಗೆ ಪ್ರೀತಿ ಇದೆ, ನನ್ನ ಕ್ಷಮಿಸು ಎಂಬುದಾಗಿ ಹೇಳಿ ನೀವು ಅವರೊಂದಿಗೆ ಸಂಭಾಷಣೆ ಮಾಡುವುದಾದರೆ ನಿಮ್ಮ ಹೃದಯ ಸೌಖ್ಯವಾಗ್ತದೆ, ಅವರ ಹೃದಯವು ಸಹ ಸೌಖ್ಯವಾಗ್ತದೆ. ಸೊ ಹಾಸ್ಟೆಲಲ್ಲಿ ಬಿಟ್ಟರು ಓದಬೇಕು ಅಂತ. ಸೊ ಅಲ್ಲಿಂದ ನನಗೆ ಅರಿಯದ ರೀತಿಯಲ್ಲಿ ನಾನು ತಿರಸ್ಕಾರವನ್ನೇ ಅನುಭವಿಸಿದ್ದೇನೆ. ಅಯ್ಯೋ, ನನ್ನ ಮನೇಲಿ ಇಷ್ಟೊಂದು ಕಷ್ಟ, ಹಾಗಾಗಿ ನನ್ನ ಬಿಟ್ಟರು ಅನ್ನುವಂಥದ್ದು ಆ ಸಣ್ಣ ವಯಸ್ಸಲ್ಲಿ ಅರ್ಥ ಆಗೋದಿಲ್ಲ. ಯಾಕೆಂದರೆ ಪ್ರೀಫ್ರಂಟಲ್ ಕಾಂಟೆಕ್ಸ್, ಆ ಮೆದುಳಲ್ಲಿ ಒಂದು ಭಾಗ ಬೆಳೆದಿರೋಲ್ಲ. ಸೊ ಹಾಗಾಗಿ ಅರ್ಥ ಆಗೋದಿಲ್ಲ. ಆಗ ಪ್ರೀತಿಗಾಗಿ ಹಾಕುವಂಥ ಹೃದಯ ಮಾತ್ರ. ಆ ರೀತಿಯಾದಂಥ ಬೆಳೆದಂಥ ಪರಿಸ್ಥಿತಿ. ಯಾಕೆ ಇದನ್ನೆಲ್ಲ ನಾವು ಅಡ್ರೆಸ್ ಮಾಡಬೇಕಾಗಿದೆ ಅಂದರೆ, ಇದು ನಮ್ಮ ಮದುವೆ ಮೇಲೆ ಪರಿಣಾಮ ಬೀರ್ತದೆ, ನಂತರ ಬರುವಂಥ ಸಂತತಿಗಳ ಮೇಲೂ ಪರಿಣಾಮ ಬೀರ್ತದೆ. ಸೊ ನನ್ನ ತಂದೆ ತಾಯಿಗಳು ಉದ್ದೇಶಪೂರ್ವಕವಾಗಿ ಮಾಡಲಿಲ್ಲ. ನನಗೂ ಸಹ ಅದು ಬಹಿರಂಗವಾಗಿ ಇದ್ದಿದ್ದೆಲ್ಲ, ಬಹಳಾಗಿ ಆಳವಾದಂಥ ಮನಸ್ಸಿನಲ್ಲಿ ಇದ್ದಂಥದ್ದು. ನಾನು ತಿರಸ್ಕಾರವಾಗಿ ಹೊಂದಿದಂಥ ವ್ಯಕ್ತಿ ಎಂಬುದಾಗಿ. ಅದರ ನಂತರ 10ನೇ ತರಗತಿಯ ನಂತರ ನಾನು ಮನೆಗೆ ಬಂದಾಗ ಮನೆಯಲ್ಲಿ ಇದ್ದಂಥ ಬೇರೆ ವಿಶ್ವಾಸ, ಆ ವಿಶ್ವಾಸದ ನಿಮಿತ್ತ ನಾನು ಬಹಳವಾಗಿ ತಿರಸ್ಕಾರ ಮಾಡಿದಂತಹ ಅನುಭವಕ್ಕೆ ನಾನು ಆಳವಾಗಿ ಹೋದೆ. ಹಲವಾರು ವಿಷಯಗಳನ್ನ ನಾನು ವಿಡಿಯೋದಲ್ಲಿ ಮಾತನಾಡಕ್ಕೆ ಹೋಗ್ತಿಲ್ಲ, ಕೆಲವೊಂದು ಮುಖ್ಯವಾದಂಥ ವಿಷಯಗಳನ್ನು ಮಾತ್ರ ಮಾತನಾಡ್ತೇನೆ. ಸೊ ಆ ಒಂದು ದಿವಸಗಳಲ್ಲಿ ನಾನು ಏಕಾಂಗಿಯಾಗಿ ಸಭೆಗಳನ್ನು ಹುಡುಕಿ ಹೋಗಬೇಕಾದಂಥ ಒಂದು ಪರಿಸ್ಥಿತಿ. ಆಗ ಆಗಸ್ಟ್ 15, ವರ್ಷಕ್ಕೆ 1-2 ಸಾರಿ ಮಾತ್ರ ಸಭೆಗೆ ಹೋಗುವಂತಹ ದಿವಸಗಳದು. ಆಗಸ್ಟ್ 15. ಸೊ ಹಾಸ್ಟೆಲಲ್ಲಿ ಫ್ಲಾಗ್ ಅಷ್ಟೆಲ್ಲ ಮಾಡಿ ಸಂತೋಷವಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ, ಚರ್ಚ್ಗೆ ಹೋಗಿ ಎಲ್ಲ. ಆ ರೀತಿಯಾಗಿ ಒಂದು ಸಭೆಗೆ ಹೋದೆ ನಾನು. ಸಭೆಗೆ ಹೋದಾಗ ನನ್ನ ಕಾಲೇಜಿನಲ್ಲಿ ಓದಿದಂಥ ಹುಡುಗರಿದ್ರು, ಗುಂಪಾಗಿ ನಿಂತಿದ್ರು. ಗುಂಪಾಗಿ ನಿಂತಿರ್ಬೇಕಾದ್ರೆ, ಏಯ್ ಯಾಕೋ ಇಲ್ಲಿ ಏನೋ ಬಂದೆ ಅಂತ ಕೇಳಿ ಅವರೊಂದು ಹಾಸ್ಯವಾಗಿ ನಗಾಡ್ತಾ ಆ ಗುಂಪಿನೊಳಗೆ ಹಾಗೆ ಹೋದ. ಅದು ನನಗೆ ಬಹಳ ತಿರಸ್ಕಾರವಾದಂತಹ ಒಂದು ನೋವನ್ನು ಉಂಟು ಮಾಡಿತು, ತಿರಸ್ಕಾರವಾದಂಥ ಅನುಭವ ಮತ್ತು ನೋವನ್ನು ಉಂಟು ಮಾಡಿತು. ನನಗೆ ಅಲ್ಲಿ ಇರಲಿಕ್ಕೆ ಬಹಳ ಕಷ್ಟವಾಯಿತು. ಹಾಗೆ ನಾನು ಹೊರಗಡೆ ಬಂದು ಬೀದಿಯಲ್ಲಿ ನಡೆಯೋದಕ್ಕೆ ಶುರು ಮಾಡಿದೆ. ಕಣ್ಣೀರು. ಸಭೆ ದೊಡ್ಡದಾಗಿದೆ, ಹಲವಾರು ಜನರಿದ್ದಾರೆ, ಆದರೆ ಯಾರೂ ಸಹ ನನ್ನನ್ನು ಅಪ್ಪುವುದಕ್ಕೆ ಸಿದ್ಧ ಇಲ್ಲ. ನೋಡಿ, ಹೀಗೆ ಮನೆಯ ವಾತಾವರಣದಲ್ಲಿ ಬೆಳೆದು ಬರ್ತಾರಲ್ಲ, ಒಂದು ಸ್ಟೇಜ್ ನಂತರ ಹೊರಗಡೆ ಆಫೀಸ್ ಎನ್ವೈರ್ಮೆಂಟಲ್ಲಿ ನನಗೊಂದು ಒಳ್ಳೆ ಫ್ರೆಂಡ್ಸ್ ಏನಂದರೆ, ಅಲ್ಲೊಂದು ಸ್ವೀಕರಿಸುವಿಕೆಯನ್ನು ಮನುಷ್ಯ ಎಕ್ಸ್ಪೆಕ್ಟ್ ಮಾಡ್ತಾನೆ. ಅದು ತಪ್ಪಲ್ಲ, ಅದಕ್ಕಾಗಿ ಸೃಷ್ಟಿ ಮಾಡಲ್ಪಟ್ಟವರು. ಕಾಲೇಜ್ಗೆ ಹೋದಾಗ ಒಂದು ಸ್ವೀಕರಿಸುವಿಕೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಕೆಲವೊಂದು ಸೆಟ್ ಆಫ್ ಐಡಿಯಾಲಜಿ, ಕೆಲವೊಂದು ಸೆಟ್ ಆಫ್ ಬಿಲೀಫ್ ಸಿಸ್ಟಮ್ಸ್, ಕೆಲವೊಂದು ಸೆಟ್ ಆಫ್ ಬಿಹೇವಿಯರ್ಸ್ ಇರುತ್ತೆ. ಆ ರೀತಿ ಜನನೇ ಸೇರಿರ್ತಾರೆ. ಈ ರೀತಿ ತಿರಸ್ಕಾರದಲ್ಲಿ ಇರ್ತಾರಲ್ಲ, ಅವರು ಆ ರೀತಿಯಾದ ವ್ಯಕ್ತಿಗಳೊಂದಿಗೆ ಮಾತ್ರ ಸೇರ್ತಾರೆ. ಆ ರೀತಿ ಒಂದೊಂದು ವಿಧದಲ್ಲಿ ಬ್ರೋಕ್ ಆಗಿರುವಂಥ ವ್ಯಕ್ತಿಗಳು, ಒಂದೊಂದು ವಿಧದಲ್ಲಿ ಬೆಳೆದಂಥ ಅವರಿಗೆ ಆದಂಥ ಗುಂಪುಗಳಿರ್ತದೆ. ಆ ರೀತಿಯಾಗಿ ಒಂದು ಗುಂಪಿನಲ್ಲಿ ನಮ್ಮನ್ನು ಸೇರಿಸಿಕೊಳ್ಳದೇ ಇದ್ದಾಗ ಅದು ನಮಗೆ ಬಹಳ ನೋವಾಗ್ತದೆ. ಹುಡುಗರ ಹತ್ರ ಬಹಳ ದುಡ್ಡಿರ್ತದೆ, ಆ ರೀತಿಯಾದಂತಹ ವ್ಯಕ್ತಿಗಳ ಜೊತೆ ಫ್ರೆಂಡ್ ಆಗ್ತಾರೆ. ನಮ್ಮ ಹತ್ರ ದುಡ್ಡಿಲ್ಲ, ಹಾಗಾಗಿ ನಮ್ಮನ್ನು ತಿರಸ್ಕಾರ ಮಾಡ್ತಾರೆ ಅನ್ನುವಂಥ ಒಂದು ವಿಷಯ. ಈ ರೀತಿಯಾಗಿ ಮಾತನಾಡಿದ್ರೆ, ಈ ರೀತಿಯಾಗಿ ಬಿಹೇವ್ ಮಾಡಿದ್ರೆ ಆ ಒಂದು ಟೀಮಲ್ಲಿ ಇರ್ಬೋದು ಅನ್ನೋಕ್ಕೋಸ್ಕರ ಆ ರೀತಿಯಾಗಿ ಮಾಸ್ಕ್ಗಳನ್ನು ಧರಿಸ್ಕೊಂಡು ತಮ್ಮ ವ್ಯಕ್ತಿತ್ವಗಳನ್ನು ಬದಲಾಯಿಸಿಕೊಂಡು ಆ ರೀತಿಯಾದ ವಿಷಯಕ್ಕಾಗಿ ಒಳಗಾಗುವಂತಹ ವ್ಯಕ್ತಿಗಳು ಸಹ ಇದ್ದಾರೆ. ಸೊ ಸುಮಾರು 600 ಕುಟುಂಬಗಳಿರುವಂಥ ಸಭೆ. ಒಂದು ಕ್ರಿಸ್ಮಸ್ ಹಬ್ಬಕ್ಕೆ ನಾನು ಹೋದೆ. ಆ ಕ್ರಿಸ್ಮಸ್ ಆರಾಧನೆಯಲ್ಲಿ ಮುಗಿದು ಹೊರಗಡೆ ಬಂದಾಗ ಒಬ್ರಿಗೊಬ್ರು ಕೇಕ್ ಹಂಚ್ಕೊಳ್ತಿದ್ದಾರೆ, ವಿಶ್ ಮಾಡ್ಕೊಳ್ತಿದ್ದಾರೆ, ಹಗ್ ಮಾಡ್ತಿದ್ದಾರೆ. 600 ಕುಟುಂಬದಲ್ಲಿ ಒಂದು ವ್ಯಕ್ತಿಯೂ ಸಹ ನನಗೆ ಕೈ ಕೊಟ್ಟು ಮೇರಿ ಕ್ರಿಸ್ಮಸ್ ಬ್ರದರ್ ಅಂತ ಹೇಳಿದವರು ಯಾರೂ ಸಹ ಇಲ್ಲ. ಬಹಳಷ್ಟು ನೋವು. ಏಕಾಂಗತನಾಗಿ ಅಲ್ಲಿಂದ ಹೊರಗಡೆ ಬಂದು ಏಕಾಂಗಿ ನಡೆದಂತಹ ಅನೇಕ ದಿವಸಗಳಿದೆ. ಸೊ ಈ ರೀತಿಯಾಗಿ ನಡಿಬೇಕಾದ್ರೇ ಒಂದು ದಿವಸ ಒಂದು ಸಭೆಯಲ್ಲಿ ನನ್ನ ತಂದೆಯ ರೂಪದಲ್ಲಿರುವಂಥ ವಿಕ್ಟರ್ ಹೆಬ್ರಿಕ್ ಅಯ್ಯನವರು ಹೇಳಿದ್ರು, ತಮ್ಮ ಏನು ಕಥೋಲಿಕ ಸಭೆಗೆ ಹೋಗ್ತಾ ಇದೆಯಾ? CSIಲಿ ಬೆಳೆದವಳನ್ನಲ್ಲ ನೀನು, ಕೋರಮಂಗಲ ಸಭೆಗೆ ಹೋಗು, ಅಲ್ಲಿ ನನ್ನ ಜನರಿದ್ದಾರೆ, ನಿನ್ನ ಸ್ವೀಕಾರ ಮಾಡ್ಕೊಳ್ತಾರೆ ಅಂತ ಹೇಳಿ ನನಗೆ ಸಲಹೆ ಕೊಟ್ಟರು. ಆ ರೀತಿಯಾಗಿ ಕೋರಮಂಗಲ ಸಭೆಗೆ ಬಂದೆ. ನನ್ನ ಸಾಕ್ಷಿಗಳನ್ನು ಹೇಳ್ತೇನೆ ನಿಮ್ಮನ್ನು ಉತ್ಸಾಹಕ್ಕಾಗಿ. ಆ ಒಂದು ಕ್ರಿಸ್ಮಸ್ ಟೈಮಲ್ಲಿ ಬರಬೇಕಾದ್ರೆ ನನ್ನ ಕಾಲೇಜಿನಲ್ಲಿ ಓದಿದ ನನ್ನ ಸೀನಿಯರ್ ಫ್ರೆಂಡು ರಕ್ಷಿತ್ ಅವರಲ್ಲಿದ್ದರು. ಸೊ ಮಕ್ಕಳಿಗೆ ಹಾಡನ್ನ ಹೇಳ್ಕೊಡ್ತಾಯಿದ್ರು, ಪ್ರಾಕ್ಟೀಸ್ ಮಾಡ್ತಾಯಿದ್ರು. ನಾನು ದೂರದಿಂದ ಹಾಯ್ ಅಂತ ಹೇಳಿದೆ. ಅವ್ರಿಗೆ ಸ್ಮೈಲ್ ಮಾಡಿಬಿಟ್ಟು ಕೀಬೋರ್ಡ್ ಬಾರಿಸ್ತಾಯಿದ್ರು. ಅಂದರೆ ನನಗೆ ಮನಸ್ಸಿನಲ್ಲಿ ಈ ಸಭೆಯಲ್ಲೂ ಸಹ ನಾನು ಸ್ವೀಕರಿಸಲ್ಪಡುವುದಿಲ್ಲ, ನಾನು ತಿರಸ್ಕರಿಸಲ್ಪಟ್ಟವನೇ,
ಯಾರೂ ನನ್ನ ಸ್ವೀಕರಿಸ್ಕೊಳ್ಳೋದಿಲ್ಲ ಅಂತ ಹೇಳಿ ಹೀಗೆ ಕೂತಿದ್ದೆ. ಆ ಕಾರ್ಯಕ್ರಮ ಎಲ್ಲ ಮುಗಿದ ನಂತರ ರಕ್ಷಿತ್ ಅವರು ಹಿಂದೆ ಬಂದರು. ಹಾಯ್ ಟಾಮಿ, ನಾವೆಲ್ಲ ಫ್ರೆಂಡ್ಸಾಗಿ ಬೆಳೆದವರು, ಹೇಗಿದ್ದೀರಾ, ಏನಿಲ್ಲಿ ಅಂತ ಕೇಳಿದ್ರು. ನಾನು ಹೇಳಿದೆ, ಈ ರೀತಿಯಾಗಿ ಸಭೆಯನ್ನು ಹುಡುಕ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ಅವ್ರು ಹೇಳಿದರು, ಅಯ್ಯೋ ನೀವು ಧಾರಾಳವಾಗಿ ಬನ್ನಿ, ನಾವೆಲ್ಲ ಇದ್ದೇವೆ, ನೀವು ಬನ್ನಿ ಅಂತ ಹೇಳಿ ನನ್ನನ್ನು ಸ್ವೀಕಾರ ಮಾಡಿಕೊಂಡ್ರು. ನನ್ನ ಜೀವಿತದಲ್ಲಿ ಕೆಲವೊಂದು ವ್ಯಕ್ತಿಗಳನ್ನ ಮರೆಯೋಕ್ಕೆ ಆಗೋದಿಲ್ಲ. ಆ ಒಂದು ವ್ಯಕ್ತಿಗಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಅದರ ನಂತರ ಸಹ ಒಂದು ತಿರಸ್ಕಾರವಾದಂತಹ ಮನೋಭಾವದಲ್ಲೇ ನಾನು ಸಭೆಯಲ್ಲಿದ್ದೆ. ಅದರ ನಂತರ ಒಂದು ದಿವಸ ವರ್ಷಿಪ್ ಲೀಡ್ ಮಾಡಬೇಕಾದ್ರೆ ನನ್ನ ಪ್ರಾರ್ಥನೆ ಮಾಡಿ ಅಂತ ಕೇಳಿದ್ರು. ಹಾಗೆ ಪ್ರಾರ್ಥನೆ ಮಾಡಬೇಕಾದ್ರೆ ದೇವರ ಪ್ರಸನ್ನತೆಯ ಚಲಿಸುವಿಕೆ ನಾನು ನೋಡಿದೆ. ಒಂದು ಸಾಂಪ್ರದಾಯಿಕ ಸಭೆ, ಆದರೆ ಜನರು ಕಣ್ಣೀರಿನಿಂದ ಆ ಪ್ರಾರ್ಥನೆಯಲ್ಲಿ ಜನರ ಕಣ್ಣೀರನ್ನು ನಾನು ನೋಡಿದೆ. ಭಾವನಾತ್ಮಕವಾಗಿ ಎಮೋಷ್ನಲ್ ಆಗಿ ಮೂವ್ ಆದರು. ಅದರ ನಂತರ ಅವರ ಕುಟುಂಬಗಳಲ್ಲಿ, ಅವರ ಮನೆಯಲ್ಲಿ, ಅವರ ವ್ಯಕ್ತಿಯಾಗಿ, ಅವರ ಕುಟುಂಬದವನಾಗಿ ನನ್ನನ್ನು ನೋಡಿದ್ರು. ಆ ಒಂದು ಸಭೆಯನ್ನು ನಾನು ಮರಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಎಲ್ಲೋ ಒಂದು ಕಡೆ ಮನುಷ್ಯ ತಿರಸ್ಕಾರ ಅನ್ನುವಂಥದ್ದು ವಿಷಯವನ್ನು ನಾನು ಜನರಿಂದ ತಿರಸ್ಕಾರ ಹೊಂದಿದ್ದೇನೆ, ಮಾತ್ರವಲ್ಲ ದೇವರಿಂದಲೂ ತಿರಸ್ಕಾರ ಹೊಂದಿದ್ದೇನೆ ಅನ್ನುವಂಥದ್ದು ಮನುಷ್ಯನ ಆಳವಾದಂಥ ನಂಬಿಕೆ ಮತ್ತು ಅನುಭವ. ಇದನ್ನು ನಾವು ಸುವಾರ್ತೆಯಲ್ಲಿ ಹೇಗೆ ಪ್ರಸಂಗ ಮಾಡಿಬಿಟ್ಟೇವೆ ಅಂದರೆ, ದೇವರು ಒಂದು ಕ್ಷಣ, ನಾವೆಲ್ಲ ಪಾಪಿಗಳು, ಹಾಗಾಗಿ ದೇವರು ನಮ್ಮನ್ನು ತಿರಸ್ಕಾರ ಮಾಡಿಬಿಟ್ಟ. ಆದರೆ ಯೇಸು ಸ್ವಾಮಿ ಒಂದು ಕ್ಷಣ ಆತನು ಪಾಪಿಯಾದ ಕಾರಣ ಒಂದು ಕ್ಷಣ ಆತನ ಮುಖವನ್ನು ಮರೆಮಾಡಿ ಕೆಂದು ಯೇಸುವನ್ನು ಕೈ ಬಿಟ್ಬಿಟ್ಟನು. ಯಾಕೆಂದರೆ ನಮ್ಮನ್ನು ಆತನು ಸ್ವೀಕಾರ ಮಾಡಬೇಕಾಗಿ ಅಂತ ಹೇಳಿ ಸುವಾರ್ತೆ ಹೇಳಿದ ತಕ್ಷಣ ನಾವೆಲ್ಲ ಫುಲ್ಲು ಎಮೋಷ್ನಲ್ ಆಗಿದ್ವಿ. ಆದರೆ ಅದು ಸತ್ಯ ಅಲ್ಲ. ತಿರಸ್ಕಾರ ಮಾಡಲ್ಪಟ್ಟಂತಹ ಅನುಭವ ಅದು ಮನುಷ್ಯನದ್ದು. ದೇವರು ಯಾವತ್ತೂ ಸಹ ತಿರಸ್ಕಾರ ಮಾಡಿಲ್ಲ. ಆದರೆ ಮನುಷ್ಯನು ಬಿದ್ದು ಹೋದಂಥ ಆಳವಾದಂಥ ಇರುವಿನಲ್ಲಿ ಆತನು ದೇವರಿಂದ ತಿರಸ್ಕಾರ ನಾನು ಹೊಂದಿದ್ದೆ, ದೇವರಿಂದ ನಾನು ತಿರಸ್ಕಾರ ಹೊಂದಿದ್ದೇನೆ, ದೇವರನ್ನು ತಿರಸ್ಕರಿಸ್ಬಿಟ್ಟ, ಕೈ ಬಿಡಲ್ಪಟ್ಟ ಅಂತ ಹೇಳಿದಂಥ ಆಳವಾದಂಥ ಅನುಭವಕ್ಕೆ ಮನುಷ್ಯನು ಹೋದನಲ್ಲ, ಆ ಒಂದು ಆಳವಾದಂತಹ ಕತ್ತಲಿನೊಳಗೆ ಏಸು ಕಾಲಿಟ್ಟಿದ ಕಾರಣ ನಾನು ನೀನು ಕಂಡಂತಹ ದೇವರನ್ನ ಆತನು ಕಂಡು ಆತನು ಕಿರ್ಚ್ತಾನೆ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟೆ ಅಂತ. ಆದರೆ ಆತನೊಳಗಿಂದ ಪವಿತ್ರಾತ್ಮನು ಸಹಾಯಿಸ್ತಾನೆ. ತಂದೆಯನ್ನು ನೋಡಲಿಕ್ಕೆ ಆತನು ಸಹಾಯ ಮಾಡ್ತಾನೆ. ಆತನು ಎಲ್ಲೂ ಸಹ ದೇವರ ಬಗ್ಗೆ ಹೇಳಿದ್ದಿಲ್ಲ, ನನ್ನ ತಂದೆ ಬಗ್ಗೆ ಹೇಳಿದನು. ಆದರೆ ಕಲ್ವಾರಿ ಕ್ರೂಜಿಯಲ್ಲಿ ಮಾತ್ರ ನನ್ನ ದೇವರೇ ಅಂತ ಹೇಳ್ತಾನೆ. ಯಾಕೆಂದರೆ ಅದು ನಾನು ನೀನು ಕಂಡಂಥ ದೇವರು. ಪವಿತ್ರಾತ್ಮನ ಸಹಾಯದಿಂದ ತಂದೆಯನ್ನು ನೋಡುವಾಗ ತಂದೆ ಆತನೊಂದಿಗೆ ಕ್ರೂಜಿಯಲ್ಲಿ ಇದ್ದಾನೆ. ಅದನ್ನು ಅರಿತಂತೆ ಯೇಸು, ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಳ್ತೇನೆ ಅಂತ ಹೇಳಿ ತನ್ನ ಆತ್ಮವನ್ನು ಒಪ್ಪಿಸಿಕೊಳ್ತಾನೆ. ಆ ಒಂದು ಆಳವಾದಂಥ ಪರಿಸ್ಥಿತಿಯಲ್ಲಿ ಯೇಸುವನ್ನು ಕೈ ಬಿಡದ ತಂದೆ ನಿನ್ನನ್ನು ಸಹ ಕೈ ಬಿಟ್ಟಿಲ್ಲ, ನಿನ್ನನ್ನು ಸಹ ತಿರಸ್ಕಾರ ಮಾಡಿಲ್ಲ, ನನ್ನನ್ನು ಸಹ ತಿರಸ್ಕಾರ ಮಾಡಿಲ್ಲ. ಸರ್ ನೀವು ಹೇಳೋದು ಅಂತ ಹೇಳಿದ್ರೆ, ಆತನು ನಮ್ಮ ಈರುಳ್ಳಿ ಕಾಲಿಟನ್ನು ಫಸ್ಟ್ ಭಾಗ ನೋಡಿ ಅದರಲ್ಲಿ ಕಂಪ್ಲೀಟಾಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ 1 ಮತ್ತು 2 ಭಾಗದಲ್ಲಿ. ಸೊ ಯೇಸು ಕ್ರಿಸ್ತನು ತಂದೆ ನಮ್ಮನ್ನು ಕೈ ಬಿಟ್ಟಿಲ್ಲ ಅನ್ನುವಂಥದ್ದನ್ನು ಕಲ್ವಾರಿ ಕ್ರೂಜಿಯಲ್ಲಿ ಆತನು ತೋರಿಸಿದನು. ಅದನ್ನು ನಾವು ಅನುಭವಿಸುವ ಹಾಗೆ ಆತನು ಸ್ವೀಕರಿಸಲ್ಪಟ್ಟಂತಹ ಆತ್ಮವನ್ನು ನಮಗೆ ಕೊಟ್ಟಿದ್ದಾನೆ. ಗಾಡ್ ಹಸ್ ಗಿವನ್ ದ ಸ್ಪಿರಿಟ್ ಆಫ್ ಅಕ್ಸೆಪ್ಟೆನ್ಸ್. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 14ನೇ ವಾಕ್ಯ. 14ನೇ ವಾಕ್ಯದಲ್ಲಿ ಹೀಗೆ, 15ನೇ ವಾಕ್ಯ, And you did not receive the spirit of religious duty leading back into the fear of never being good enough, but you have received the spirit of full acceptance. ಏನು ಹೇಳ್ತಾ ಇದೆ ಅಂದರೆ, ಇಸ್ರಾಯೇಲ್ ಜನರು ತಾವು ತಿರಸ್ಕಾರ ಹೊಂದಿದಂಥ ಅನುಭವಕ್ಕೆ ಇರಬೇಕಾದ್ರೆ ಅವರು ಗುಲಾಮಗಿರಿಯಲ್ಲಿ ಬೆಳೆದಂಥವರು. ಸೊ ಏನಾದರೂ ಒಂದು ಕಾರ್ಯ ಮಾಡಿದ್ರೆ ನಮಗೇನು ಸಿಗ್ತದೆ? ಊಟ ಸಿಗ್ತದೆ. ನಾವೇನಾದರೂ ಒಂದು ಕಾರ್ಯ ಮಾಡಿದ್ರೆ ನಮಗೊಂದು ಅಕ್ಸೆಪ್ಟೆನ್ಸ್ ಸಿಗ್ತದೆ ಅಂತ ಹೇಳಿ ಬಹಳವಾಗಿ ಕಷ್ಟಪಡ್ತಿದ್ದಂಥ ವ್ಯಕ್ತಿಗಳು ಇವರು ದೇವರ ಬಳಿ ಬರಬೇಕಾದ್ರೆ ದೇವರು ನಮ್ಮನ್ನು ಸ್ವೀಕಾರ ಮಾಡ್ಕೊಳ್ತಾನೆ ಅನ್ನುವಂತಹ ಅನುಭವ ಇವರಿಗೆ ಬೇಕು ಅಂತ ಹೇಳಿದಾದ್ರೆ, ಇವ್ರು ಏನಾದರೂ ಮಾಡಬೇಕು ಅನ್ನುವಂಥ ಅರ್ಥೈಸುವಿಕೆ ಅವರಿಗಿದ್ದಂಥ ಕಾರಣದಿಂದ ಅವರಿಗೆ ಆಜ್ಞೆಗಳನ್ನು ಕೊಡ್ತಾನೆ, ಧರ್ಮಶಾಸ್ತ್ರವನ್ನು ಆತನು ಕೊಡ್ತಾನೆ. ಹಾಗಾಗಿ ಅವ್ರು ಏನು ಅಂದ್ಕೊಳ್ತಾರೆ ಅಂದರೆ, ಧರ್ಮಶಾಸ್ತ್ರವನ್ನು ಅನುಸರಿಸಿದ್ರೆ ನಾನು ದೇವರಿಂದ ಸ್ವೀಕಾರ ಹೊಂದಿದಂಥ ವ್ಯಕ್ತಿ ಆಗ್ತಾನೆ ಅಂತ ಹೇಳಿ ಕಷ್ಟಪಟ್ಟು ಅದನ್ನು ಪಾಲನೆ ಮಾಡುವುದಕ್ಕೆ ಶುರು ಮಾಡ್ತಾರೆ. ಆ ರೀತಿ ಮಾಡೋದ್ರಿಂದ ಸ್ವೀಕೃತಂತಹ ಮನೋಭಾವ ಅವರಿಗೆ ಬರುವುದಿಲ್ಲ. ಹಾಗಾಗಿ ಯೇಸು ಕ್ರಿಸ್ತನ ಮೂಲಕ ಅದನ್ನು ಸಕಲವನ್ನು ಮಾಡಿ ತೀರಿಸಿದ ಮೇಲೆ ಆತನು ಈಗ ಹೇಳ್ತಿದ್ದಾನೆ, ನೀವು
ನ್ಯಾಯವಿಧಿಯ ಆತ್ಮವನ್ನು ಪಡ್ಕೊಂಡಿಲ್ಲ. ರಿಲಿಜಿಯಸ್ ಡ್ಯೂಟಿ, ಧಾರ್ಮಿಕ ಕಾರ್ಯಗಳನ್ನು ಮಾಡುವಂತಹ ಒಂದು ಆತ್ಮವನ್ನು ಹೊಂದಿಲ್ಲ. ಬದಲಾಗಿ ಯು ರಿಸೀವ್ ದ ಸ್ಪಿರಿಟ್ ಆಫ್ ಫುಲ್ ಅಕ್ಸೆಪ್ಟೆನ್ಸ್. ಕನ್ನಡದಲ್ಲಿ ಹೇಗಿದೆ ಅಂತ ನೋಡೋಣ. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನು ಅಪ್ಪ, ತಂದೆಯೇ ಎಂದು ಕೂಗುತ್ತಿದ್ದೇವೆ. ಈ ಒಂದು ಟ್ರಾನ್ಸ್ಲೇಷನಲ್ಲಿ ಅಷ್ಟೊಂದು ಫುಲ್ ಇಲ್ಲ, ಕೆಲವೊಂದು ಟ್ರಾನ್ಸ್ಲೇಷನ್ ಬಹಳ ಅರ್ಥಗರ್ಭ ಇದನ್ನು ಕೊಡ್ತದೆ. ಇಂಗ್ಲೀಷಲ್ಲಿ ಹೇಳ್ತಾರೆ, ಯು ರಿಸೀವ್ ದ ಸ್ಪಿರಿಟ್ ಆಫ್ ಫುಲ್ ಅಕ್ಸೆಪ್ಟೆನ್ಸ್. ನೀನು ದೇವರಿಂದ ಸ್ವೀಕಾರ ಹೊಂದಿದಂಥ ವ್ಯಕ್ತಿ ಎಂಬುದನ್ನು ನಿನ್ನ ಕಾರ್ಯರೂಪ, ನಿನ್ನ ಒಳಗೆ ಭಾವನೆಗಳಲ್ಲಿ ಕಾರ್ಯ ಮಾಡಿ ಆ ಒಂದು ಸ್ವೀಕರಿತವನ್ನು ಅನುಭವಿಸುವ ಹಾಗೆ ಮಾಡುವ ಹಾಗೆ ಪವಿತ್ರಾತ್ಮನು ನಿನ್ನೊಳಗೆ ಕಾರ್ಯ ಮಾಡ್ತಿದ್ದಾನೆ. ಯು ಆರ್ ರಿಸೀವ್ ದ ಸ್ಪಿರಿಟ್ ಆಫ್ ಫುಲ್ ಅಕ್ಸೆಪ್ಟೆನ್ಸ್. ಯಾವ ಒಂದು ಪರಿಸ್ಥಿತಿಯಲ್ಲಿ ನೀನು ತಿರಸ್ಕಾರದ ಅನುಭವಕ್ಕೆ ಒಳಗಾಗ್ತೀಯಾ, ಆ ಒಂದು ಸಮಯದಲ್ಲಿ ಪವಿತ್ರಾತ್ಮರೇ ಅಂತ ನೀನು ಬರುವಾಗ ಆತನು ಹೇಳ್ತಾನೆ, ನೀನು ತಿರಸ್ಕಾರ ಹೊಂದಿದಂಥ ವ್ಯಕ್ತಿಯಲ್ಲ, ದೇವರಿಂದ ಸ್ವೀಕಾರ ಹೊಂದಿದಂಥ ವ್ಯಕ್ತಿ. ಯು ಆರ್ ಫುಲ್ಲಿ ಅಕ್ಸೆಪ್ಟೆಡ್ ಬೈ ಗಾಡ್ ಎಂಬುದಾಗಿ ಹೇಳಿ ಆ ಅನುಭವವನ್ನು ನಿನ್ನೊಳಗೆ ಆತನು ತರ್ತಾನೆ. ಈ ಒಂದು ಅನುಭವ ನಿನ್ನೊಳಗೆ ಬರುವಾಗ ನಿನ್ನಲ್ಲಿ 2-3 ವ್ಯಕ್ತಿಗಳು ನಿನ್ನ ಪ್ರೀತಿಸಿ ನಿನ್ನನ್ನು ಸ್ವೀಕಾರ ಮಾಡುವಂಥ ವ್ಯಕ್ತಿಗಳು ಇದ್ದರೂ ಸಹ ನೀನು ಸಂತೋಷವಾಗಿ ಫೀಲ್ ಮಾಡ್ತೀಯ. ಆದರೆ ಈ ಒಂದು ವಿಷಯ ನಿನ್ನೊಳಗೆ ನಡೆಯದೇ ಇದ್ದಾಗ 100 ಜನರು ನಿನ್ನ ಸುತ್ತಲಿದ್ದರೂ ಸಹ, ಸರ್ ಎಲ್ಲರಿದ್ದಾರೆ ಸರ್, ಆದರೂ ಸಹ ನಾನು ಏಕಾಂಗಿಯಾಗಿ ಫೀಲ್ ಮಾಡ್ತಿದ್ದೇನೆ, ನಾನು ಒಬ್ಬಂಟಿಗೆನಾಗಿ ಫೀಲ್ ಮಾಡ್ತಿದ್ದೇನೆ ಹಾಗೆ ನೀವು ಹೇಳ್ತೀರ. ಆದರೆ ನೀನು ಪವಿತ್ರಾತ್ಮನ ಮೂಲಕ ತಂದೆಯನ್ನು ಅಪ್ಪುವಿಕೆಯನ್ನು, ತಂದೆಯ ಸ್ವೀಕರಿಸುವಿಕೆಯನ್ನು ನೀನು ಅನುಭವಿಸುವ ವ್ಯಕ್ತಿಯಾಗಿರುವುದಾದರೆ, ನಿನ್ನ ಸ್ನೇಹಿತರಾಗಿ ಒಂದು ವ್ಯಕ್ತಿ ನಿನ್ನ ಬಳಿ ಇದ್ದರೂ ಸಹ ಆ ಒಂದು ಸ್ವೀಕರಿಸುವಿಕೆಯನ್ನು ಆ ವ್ಯಕ್ತಿಯ ಮೂಲಕ ನೀನು ಅನುಭವಿಸಲು ಸಹಾಯವಾಗ್ತದೆ. ಆಮೆನ್, ಹಲ್ಲೆಲೂಯಾ. ಈ ಒಂದು ಕಾಂಟೆಕ್ಸ್ಟ್ ಏನಂದರೆ, ಇಸ್ರಾಯೇಲಿಯರು ಅಂದ್ಕೊಂಡಿದ್ದು ಈ ಧಾರ್ಮಿಕ ಕಾರ್ಯಗಳನ್ನು ಮಾಡುವುದರ ಮೂಲಕ, ಸಂಪ್ರದಾಯಗಳನ್ನು ಆಚರಿಸೋದ್ರ ಮೂಲಕ, ನ್ಯಾಯ ವಿಧಿಗಳನ್ನು ಅನುಸರಿಸೋದ್ರ ಮೂಲಕ, ಕಟ್ಟಳೆಗಳನ್ನು ಅನುಸರಿಸೋದ್ರ ಮೂಲಕ, ಇದೆಲ್ಲ ಮಾಡಿದ್ರೆ ದೇವ್ರನ್ನ ಸ್ವೀಕಾರ ಮಾಡ್ಕೊಂಡ್ಬಿಡ್ತಾನಪ್ಪ ಅಂತ ಹೇಳಿ ಮಾಡ್ತಾಯಿದ್ರು. ಸೊ ಅವ್ರಿಗಿದ್ದಂಥ ಭಯ, ಇದೆಲ್ಲ ಮಾಡ್ತಾ ಇದ್ರೆ ನಾನು ದೇವರಿಗೆ ತಿರಸ್ಕಾರ ಹೊಂದುತ್ತೇನೆ ಅನ್ನುವಂಥ ಭಯ. ಹಾಗಾಗಿ ಪೌಲ ಬರೀತಾನೆ, ಈ ರೀತಿಯಾದಂತಹ ಆತ್ಮವನ್ನು ನೀವು ಹೊಂದಿಲ್ಲ, ಬದಲಾಗಿ ನೀವು ಹೊಂದಿದಂಥ ಆತ್ಮನು ಸ್ಪಿರಿಟ್ ಆಫ್ ಫುಲ್ ಅಕ್ಸೆಪ್ಟೆನ್ಸ್. ನೀವು ಪೂರ್ತಿಯಾಗಿ ಸ್ವೀಕಾರ ಹೊಂದಿದ್ದೀರಾ ಅನ್ನುವಂತಹ ಅನುಭವವನ್ನು, ಆ ಒಂದು ಅನುಭವಕ್ಕೆ, ಆ ಅನುಭವವನ್ನು ನಿಜಸ್ಥಿತಿಗೆ ತರುವಂತಹ ಆತ್ಮನನ್ನು ನೀವು ಹೊಂದಿದ್ದೀರಾ. ಆತನು ನಿಮ್ಮೊಳಗಿಂದ, ನೀನು ದೇವರ ಮಗನು, ನೀನು ಸ್ವೀಕಾರ ಹೊಂದುವುದಕ್ಕಾಗಿ ಅನೇಕ ಕಾರ್ಯಗಳನ್ನು ಮಾಡಬೇಕಾಗಿಲ್ಲ, ನೀನು ಸ್ವೀಕಾರ ಹೊಂದಿದವನು ಅನ್ನುವಂಥ ಅನುಭವದಿಂದ ನಿನ್ನಲ್ಲಿ ಒಳ್ಳೆ ಕ್ರಿಯೆಗಳು ತಾನಾಗಿ ಬರ್ತದೆ. ಆಮೇಲೆ ನಾವು ಮಾಡುವಂಥ ನೀತಿವಂತಿಕೆ ಕಾರ್ಯಗಳು ಯಾವುದೋ ಒಂದು ಸ್ವೀಕರಿಸುವಿಕೆಯನ್ನು ಪಡೆಕೊಳ್ಳುವುದಕ್ಕಾಗಿ ಇರಬಾರ್ದು, ಆ ರೀತಿಯಾಗಿದೆ ಆ ರೀತಿಯಾಗಿ ಇರಬಾರ್ದು. ಬದಲಾಗಿ ನೀನು ಸ್ವೀಕರಿಸಲ್ಪಟ್ಟಂಥ ವ್ಯಕ್ತಿ, ತಂದೆ ಮಗ ಪವಿತ್ರಾತ್ಮರು ನಿಮ್ಮನ್ನು ಸ್ವೀಕರಿಸಿದ್ದಾರೆ, ನಿಮ್ಮನ್ನು ಪ್ರೀತಿಸಿದ್ದಾರೆ. ಈ ಪ್ರಪಂಚದ ಅಡಿಸ್ಥಾನಕ್ಕೆ ಮುಂಚೆ ತಂದೆ ದೇವರು ನಿಮ್ಮನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾನೆ. ನಿಮ್ಮನ್ನು ಎಂದಿಗೂ ಸಹ ಕೈ ಬಿಟ್ಟಿಲ್ಲ, ಎಂದಿಗೂ ಸಹ ತಿರಸ್ಕಾರ ಮಾಡಿಲ್ಲ. ನೀವು ಸ್ವೀಕಾರ ಹೊಂದಿದಂಥ ವ್ಯಕ್ತಿಗಳು, ಆ ಒಂದು ಅನುಭವವನ್ನು ಪವಿತ್ರಾತ್ಮನು ನಿಮ್ಮೊಳಗೆ ತರ್ತಿದ್ದಾನೆ. ಯಾವ ಒಂದು ಸ್ಥಳದಲ್ಲಿ ನೀವು ತಿರಸ್ಕಾರವನ್ನು ಅನುಭವಿಸಿದ್ದೀರಾ? ಪವಿತ್ರಾತ್ಮನ ಮುಂದೆ ಬನ್ನಿ, ದೇವರ ಈ ಸ್ಥಳದಲ್ಲಿ ನಾನು ತಿರಸ್ಕಾರವನ್ನು ಅನುಭವಿಸಿದ್ದೇನೆ, ನೀವೇನು ಹೇಳ್ತೀರಾ ಅಂತ ಹೇಳಿದ್ರೆ, ಪವಿತ್ರಾತ್ಮ ನಿಮ್ಮೊಳಗಿಂದ ಹೇಳ್ತಾನೆ, ನೀನು ಅಪ್ಪನಿಂದ ಸ್ವೀಕಾರ ಹೊಂದಿದಂಥ ವ್ಯಕ್ತಿ, ತಂದೆ ಮಗ ಪವಿತ್ರಾತ್ಮರು ನಿಮ್ಮನ್ನು ನಾವು ಪ್ರೀತಿಸ್ತಿದ್ದೇವೆ, ನಮ್ಮನ್ನು ಅಪ್ಪುತ್ತಿದ್ದೇವೆ ಅಂತ ಹೇಳಿ ಆ ಅನುಭವವನ್ನು ನಿಜ ಸ್ಥಿತಿಗೆ ತರ್ತಾರೆ. ಅನೇಕ ಸಾರಿ ಜನರು ಬೇಕು ಅಂತ ನಿಮ್ಮನ್ನು ತಿರಸ್ಕಾರ ಮಾಡಿರೋರು. ಫಾರ್ ಎಕ್ಸಾಂಪಲ್, ಮದುವೆ ಸಂದರ್ಭದಲ್ಲಿ ಬಹಳಷ್ಟು ಜನಗಳನ್ನು ಕರಿಬೇಕು, ಆದರೆ ಆ ಒಂದು ಪರಿಸ್ಥಿತಿಯಲ್ಲಿ ನಾನು ಮದುವೆ ಕೆಲವು ದಿವಸಗಳು ಇರಬೇಕಾದ್ರೆ ಅವಸರವಾಗಿ ಈ ಕ್ಯಾರಲ್ಸ್ ಮೀಟಿಂಗ್ ಸಮಯದಲ್ಲಿ ಹಲವಾರು ವ್ಯಕ್ತಿಗಳಿಗೆ ರಸ್ತೆಯಲ್ಲೋ ಮನೆಗಳಲ್ಲೋ ಹೋಗ್ತಾರೆ. ಅದರಲ್ಲಿ ಕೆಲವರು ವ್ಯಕ್ತಿಗಳು ಮನಸ್ತಾಪಗೊಳಗಾದರು. ಕೆಲವು ವ್ಯಕ್ತಿಗಳು ನನ್ನ ಬಳಿ ಹೇಳಿದ್ರು, ಕೆಲವು ವ್ಯಕ್ತಿಗಳು ಹೇಳಲಿಲ್ಲ. ಹೇಳಿದಂಥ ವ್ಯಕ್ತಿಗಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಅವರು ಹೇಳಿದರು,
ನಾವು ನಿಮ್ಮನ್ನು ಬಹಳವಾಗಿ ಪ್ರೀತಿಸ್ತೇವೆ, ನೀವು ನಮ್ಮ ಮನೆಗೆ ಬಂದು ಕೊಟ್ಟಿದ್ರೆ ನನಗೆ ಭಾಳ ಸಂತೋಷವಾಗ್ತಾ ಇತ್ತು, ನೀವು ರೋಡಲ್ಲಿ ನಿಂತು ಆ ಇನ್ವಿಟೇಷನ್ ಕೊಟ್ಟಿದ್ದು ನನಗೆ ನೋವಾಯಿತು ಅಂತ ಹೇಳಿದ್ರು. ನೋಡಿ, ನಾನು ಬೇಕಂತ ಅವರನ್ನು ತಿರಸ್ಕಾರ ಮಾಡುವುದಕ್ಕಾಗಿಯೋ ಅವರನ್ನು ಅವಮಾನ ಮಾಡೋದಕ್ಕಾಗಿ ಮಾಡಿಲ್ಲ, ಆದರೆ ನಾನು ಇದ್ದಂಥ ಪರಿಸ್ಥಿತಿ. ಆದರೆ ಅವರಿಗೆ ಆದಂಥ ಅನುಭವ, ಥಾಮಸ್ ನನ್ನ ತಿರಸ್ಕಾರ ಮಾಡ್ತಿದ್ದಾನೆ. ಈ ರೀತಿಯಾದ ಇನ್ಸಿಡೆಂಟ್ಗಳು ನಮ್ಮ ಜೀವಿತದಲ್ಲಿ ಆಲ್ರೆಡಿ ನಾವು ತಿರಸ್ಕಾರ ಹೊಂದಿದಂಥ ಅನುಭವಕ್ಕೆ ಎಲ್ಲ ಒಂದು ಕಡೆ ಇರ್ತೇವೆ. ಕೆಲವೊಂದು ವ್ಯಕ್ತಿಗಳು ಅವರ ಪರಿಸ್ಥಿತಿಯಲ್ಲೋ ಅವರ ಸನ್ನಿವೇಶದಲ್ಲೋ ಅವರಿಗೆ ಅರಿವಿಲ್ಲದ ರೀತಿಯಲ್ಲಿ ಕೆಲವೊಂದು ವಿಷಯಗಳನ್ನು ಮಾಡುವಾಗ ಅದು ನಮಗೆ ತಿರಸ್ಕಾರದ ಒಂದು ಮನೋಭಾವವನ್ನು ಕೊಡ್ತದೆ. ಆದರೆ ನಾವು ದೇವರಿಂದ ಸ್ವೀಕಾರ ಹೊಂದಿದಂಥ ವ್ಯಕ್ತಿಗಳು ಎಂಬುವಂಥ ಪೂರ್ಣ ಒಂದು ಅನುಭವದಲ್ಲಿ ನಾವು ನಡೆಯುವಾಗ, ಆ ಪೂರ್ಣ ಅನುಭವಕ್ಕೆ ನಾವು ಬರುವಾಗ, ಪವಿತ್ರಾತ್ಮರ ಪ್ರಸನ್ನತೆಯಲ್ಲಿ ನಾವು ಆ ಅಪ್ಪುವಿಕೆಯನ್ನು, ಸ್ವೀಕರಿಸುವಿಕೆಯನ್ನು ಅನುಭವಿಸುವಾಗ, ಜನರು ನಮ್ಮನ್ನು ತಿರಸ್ಕರಿಸಿದರೂ ಸಹ, ಒಂದು ವೇಳೆ ನಿಜವಾಗ್ಲೂ ತಿರಸ್ಕರಿಸಿದರೂ ಸಹ ಅವರನ್ನು ಪ್ರೀತಿಸಿ ಅವರನ್ನು ಅಪ್ಪಿ ದೇವರವರನ್ನು ನೋಡುವ ಹಾಗೆ ದಯೆಯಿಂದಲೂ ಕರುಣೆಯಿಂದಲೂ ಅವರನ್ನು ನೋಡಬಹುದು. ಅವರೊಂದಿಗೆ ನಾವು ಓಪನ್ ಆಗಿ ಹೇಳ್ಬೋದು, ಈ ವಿಷಯ ನನಗೆ ಹರ್ಟ್ ಆಯಿತು, ಆದರೆ ನೀವು ಯಾವ ಪರಿಸ್ಥಿತಿ ಇದೆ ನನಗೆ ಅರ್ಥ ಆಗಲಿಲ್ಲ, ಆದರೆ ಈ ಒಂದು ವಿಷಯ ನನಗೆ ಗಾಯವಾಯಿತು ಹೇಳ್ಬೋದು, ಹೇಳಿ ಯಥಾಸ್ಥಾನ ಮಾಡ್ಕೊಳ್ಬೋದು. ಆ ರೀತಿಯಾದಂತ ಹೇಳಿದಂಥ ವ್ಯಕ್ತಿಗಳು ನನ್ನೊಂದಿಗೆ ಚೆನ್ನಾಗಿದ್ದಾರೆ, ಯಥಾಸ್ಥಾನದಲ್ಲಿದ್ದಾರೆ, ಇದೊಂದು ವಿಷಯ ನನಗೆ ಹರ್ಟ್ ಆಯಿತು ಅಂತ ಹೇಳಿತು, ನನಗೂ ಸಹ ಸಂತೋಷ ಆಯಿತು, ಯಾಕೆಂದರೆ ನನ್ನ ಪ್ರೀತಿ ನಿಮಿತ್ತವೇ. ನಾವು ಪ್ರತಿಯೊಂದು ವ್ಯಕ್ತಿಗಳಿಂದ ಕೆಲವೊಂದು ವಿಷಯಗಳನ್ನು ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ, ಆ ಒಂದು ವ್ಯಕ್ತಿಗಳಿಂದ ಆ ವಿಷಯಗಳು ನಮಗೆ ಸಿಗದೇ ಇದ್ದಾಗ ವಿ ಫೀಲ್ ರಿಜೆಕ್ಟೆಡ್. ಬಟ್ I'll tell you the gospel. You are fully accepted by God. The spirit of full acceptance is living inside you. ಪೂರ್ಣವಾಗಿ ಸ್ವೀಕಾರ ಹೊಂದಿದ್ದೀರಾ ಅನ್ನುವಂಥ ಅನುಭವಕ್ಕೆ ತರುವಂತಹ ಆತ್ಮರು ನಿಮ್ಮೊಳಗೆ ಜೀವಿಸ್ತಿದ್ದಾರೆ. You receive the spirit of full acceptance. ನಾನು ನಿಮಗೋಸ್ಕರ 2 ನಿಮಿಷ ಪ್ರಾರ್ಥಿಸ್ತೇನೆ. ಯಾವ ಸ್ಥಳದಲ್ಲಿ ನೀವು ತಿರಸ್ಕಾರ ಹೊಂದಿದ್ದೀರಾ? ಯಾವ ಸ್ಥಳದಲ್ಲಿ ನೀವು ತಿರಸ್ಕಾರ ಹೊಂದಿದಂಥ ಅನುಭವಕ್ಕೆ ನೀವು ಒಳಗಾಗಿದ್ದೀರಾ? ನೀವು ಕಣ್ಣುಗಳನ್ನು ಮುಚ್ಚಿ ಪವಿತ್ರಾತ್ಮನಿಗೆ ಸಹಾಯ ಮಾಡಿಕೊಳ್ಳಕ್ಕೆ ಹೇಳುವುದಾದರೆ, ತಂದೆ, ಮಗ, ಪವಿತ್ರಾತ್ಮರ ಮಧ್ಯದಲ್ಲಿ ನೀವಿರುವುದನ್ನು ನೀವು ಕಾಣಬಹುದು. ನೀವು ಎಲ್ಲಿ ಕೂತಿದ್ದೀರಾ ಅಲ್ಲಿ ಸ್ಟ್ರೈಟಾಗಿ ಕೂತ್ಕೊಳ್ಳಿ. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಪವಿತ್ರಾತ್ಮನೇ ನನಗೆ ಸಹಾಯ ಮಾಡಿ ಅಂತ ಕೇಳುವಾಗ, ನಾನು ಕಾಣ್ತಿದ್ದೇನೆ ಪವಿತ್ರಾತ್ಮರು, ತಂದೆ, ಮಗ, ಪವಿತ್ರಾತ್ಮರು ನಿಮ್ಮನ್ನು ಅಪ್ಪುತ್ತಿದ್ದಾರೆ. ನೀನು ನನ್ನ ಮಗನು, ನನ್ನ ಮಗಳು. ನೀನು ಅಪ್ಪುವಿಕೆ ಸಿಗದ ಒಂದು ಕಾರಣಕ್ಕಾಗಿ ಆ ನೋವನ್ನು ಸಹಿಸಿಕೊಳ್ಳದೆ ಹಲವಾರು ವಿಷಯಗಳಿಗಾಗಿ ಓಡ್ತಿದ್ದೀಯ. ಶಾಪಿಂಗ್, ಪಬ್, ಪಾರ್ಟಿ, ಯವನಸ್ಥನೆ. ವೆನ್ ಎ ಯಂಗ್ಸ್ಟರ್ಸ್ ಫೀಲ್ ರಿಜೆಕ್ಟೆಡ್, ದಟ್ ಗಿವ್ಸ್ ಸೋ ಮಚ್ ಆಫ್ ಪೇನ್. ಹಾಗಾಗಿ ಈ ರೀತಿಯಾದ ವಿಷಯಗಳಿಗೆ ಹೋಗ್ತಾರೆ. ಆ ರೀತಿಯಾಗಿ ನೀನು ಇರುವುದಾದರೆ, ಐ ವಾಂಟ್ ಯು ಅಂಡರ್ಸ್ಟ್ಯಾಂಡ್, ಯು ಆರ್ ಫುಲ್ಲಿ ಅಕ್ಸೆಪ್ಟೆಡ್ ಬೈ ಗಾಡ್. You are fully embraced by God, and the spirit of full acceptance is there inside of you. ನೀನು ಪೂರ್ಣವಾಗಿ ಸ್ವೀಕಾರ ಹೊಂದಿದಂಥ ವ್ಯಕ್ತಿ. You are fully accepted by God. ಪ್ರಪಂಚದಲ್ಲಿ ಯಾವ ವ್ಯಕ್ತಿ ನೀನು ತಿರಸ್ಕಾರ ಮಾಡಿದ್ರು ನನಗೆ ಅರ್ಥ ಗೊತ್ತಿಲ್ಲ, ಆದರೆ ದೇವರಿಂದ ನೀನು ಸ್ವೀಕಾರ ಹೊಂದಿದ್ದ ವ್ಯಕ್ತಿ. ಪವಿತ್ರಾತ್ಮರೇ, ನಿನ್ನ ಅಪ್ಪುವಿಕೆ, ನಿನ್ನ ಸ್ವೀಕರಿಸಲ್ಪಡುವಿಕೆ, ಆ ಒಂದು ಅನುಭವ ನಿನ್ನ ಜನರಿಗೆ ಉಂಟಾಗಲಿ. ರೈಟ್ ನೌ ಐ ಸ್ಪೀಕ್ ದ ಪ್ರೆಸೆನ್ಸ್ ಆಫ್ ಗಾಡ್ ರೈಟ್ ನೌ ಇನ್ ಟು ಯುವರ್ ಹೋಮ್ಸ್. ಮೇ ಯು ಎಕ್ಸ್ಪೀರಿಯನ್ಸ್ ದ ಡಿವೈನ್ ಎಂಬ್ರೇಸ್. ವಿಶೇಷವಾಗಿ ಒಡೆದು ಹೋದಂಥ ಕುಟುಂಬಗಳು, ಡಿವೋರ್ಸ್ ಆದಂತಹ ವ್ಯಕ್ತಿಗಳು, ತಂದೆ ತಾಯಿಗಳಿಂದ ಪ್ರೀತಿ ಸಿಗದಂಥ ವ್ಯಕ್ತಿಗಳು, ಆಳವಾದಂತಹ ತಿರಸ್ಕಾರಕ್ಕೆ ಒಳಗಾಗಿದ್ದೀರಾ, ತಿರಸ್ಕಾರ ಹೊಂದಿದಂಥ ಮನೋಭಾವಕ್ಕೆ ಒಳಗಾಗಿದ್ದೀರಾ. ಆದರೆ ಈಗ ತಾನೇ ಪವಿತ್ರಾತ್ಮನು ಚಲಿಸ್ತಿದ್ದಾನೆ. ಮೇ ಯು ಎಕ್ಸ್ಪೀರಿಯನ್ಸ್ ದ ಫುಲ್ನೆಸ್ ಆಫ್ ಗಾಡ್, ಮೇ ಯು ಎಕ್ಸ್ಪೀರಿಯನ್ಸ್ ದ ಅಕ್ಸೆಪ್ಟೆನ್ಸ್ ಆಫ್ ಗಾಡ್, ಮೇ ಯು ಎಕ್ಸ್ಪೀರಿಯನ್ಸ್ ದ ಎಂಬ್ರೇಸ್ ಆಫ್ ಗಾಡ್. ದೇವರ ಅಪ್ಪುವಿಕೆ, ದೇವರ ಸ್ವೀಕರಿಸಲ್ಪಡುವಿಕೆ, ದೇವರ ಪ್ರೀತಿ, ದೇವರ ಕರುಣೆ ನಿಮ್ಮ ಹೃದಯದಲ್ಲಿ ಧಾರಾಳವಾಗಿ ಸುರಿಸಲ್ಪಡಲಿ. ದೇವರ ಅಪ್ಪುವಿಕೆಯ ಅನುಭವ ನಿಮಗೆ ಉಂಟಾಗಲಿ. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ಅಪ್ಪ, ಸ್ತೋತ್ರ ಕರ್ತನೆ, ಸ್ತೋತ್ರ ಯೇಸುವೆ. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಜೀಸಸ್. ತಂದೆ ದೇವರು ಯೇಸುವನ್ನು ಕೈ ಬಿಟ್ಟಿಲ್ಲ, ತಿರಸ್ಕಾರ ಮಾಡಿಲ್ಲ. ಯೇಸುವನ್ನು ತಿರಸ್ಕಾರ ಮಾಡದಂತಹ ತಂದೆ ನಿಮ್ಮನ್ನು ಸಹ ತಿರಸ್ಕಾರ ಮಾಡಿ. ದೇವರು ಯಾವತ್ತೂ ಸಹ ನಿಮ್ಮನ್ನು ಕೈ ಬಿಟ್ಟಿಲ್ಲ, ಯಾವತ್ತೂ ಸಹ ನಮ್ಮನ್ನು ಕೈ ಬಿಟ್ಟಿಲ್ಲ. ಆದರೆ ನಾವು ಆ ರೀತಿಯಾದಂತಹ ಅನುಭವಕ್ಕೆ ಹೋದೆವು ನಮ್ಮ ಇರುಳಿನ ನಿಮಿತ್ತ. ಆದರೆ ಕ್ರಿಸ್ತನು ಬೆಳಕಾಗಿ ನಮ್ಮ ಹೃದಯದಲ್ಲಿ ಇರುವುದರಿಂದ ಆ
ಒಂದು ಸ್ವೀಕರಿಸುವಿಕೆಯನ್ನು, ಆ ಒಂದು ಅಪ್ಪುವಿಕೆಯನ್ನು ನಿಜ ಸ್ಥಿತಿಗೆ ತರುವಂತಹ ಸ್ಪಿರಿಟ್ ಆಫ್ ಫುಲ್ ಅಕ್ಸೆಪ್ಟೆನ್ಸ್ ಆತ್ಮನು ನಮ್ಮೊಳಗೆ ಜೀವಿಸ್ತಿರುವುದರಿಂದ ನಾವು ತಂದೆಯ ಅಪ್ಪುವಿಕೆಯನ್ನು ಅನುಭವಿಸುವುದಕ್ಕೆ, ಪವಿತ್ರಾತ್ಮರ ಅಪ್ಪುವಿಕೆಯನ್ನು ಅನುಭವಿಸೋದಕ್ಕೆ, ಅಣ್ಣನಾದಂಥ ಯೇಸು ಕ್ರಿಸ್ತರ ಅಪ್ಪುವಿನ ಅನುಭವಿಸುವುದಕ್ಕೆ ಯಾವ ರೀತಿಯಾದ ತಡೆಯೂ ಸಹ ನಿಮಗಿಲ್ಲ. ಯಾಕೆಂದರೆ ಪವಿತ್ರಾತ್ಮನೇ ನಿಮ್ಮೊಳಗಿದ್ದು ತಂದೆ ದೇವರ ಪ್ರೀತಿಯನ್ನು, ತಂದೆ ದೇವರ ಅಪ್ಪುವಿಕೆಯನ್ನು, ತಂದೆ ದೇವರ ಸ್ವೀಕರಿಸುವಿಕೆಯನ್ನು ನಿಜ ಸ್ಥಿತಿಗೆ ತರ್ತಿದ್ದಾನೆ. ನಾನು ಪ್ರಾರ್ಥಿಸುತ್ತಿರುವಾಗಲೇ ಖೇತೆಲೆ ಪವಿತ್ರಾತ್ಮರ ಶಕ್ತಿ ಇಳಿಯುತ್ತಿರುವುದನ್ನು ನಾನು ಕಾಣ್ತಿದ್ದೇನೆ. ಯೌವನಸ್ಥರೇ, ಮಗನೇ ಮಗಳೇ, ಪವಿತ್ರಾತ್ಮನ ಅಪ್ಪುವಿಕೆಯನ್ನು ಸ್ವೀಕರಿಸು. Right now receive the embrace of the Holy Spirit in the mighty name of Jesus. ಯಾವ ಸ್ಥಳದಲ್ಲಿ ನೀನು ತಿರಸ್ಕಾರ ಹೊಂದಿದ್ದೀಯಾ, ದೇವರ ಮುಂದೆ ನೀನು ತರುವುದಾದರೆ ಅಲ್ಲಾಗಿರುವಂಥ ಗಾಯ, ಅಲ್ಲಾಗಿರುವಂಥ ನೋವುಗಳನ್ನು ಆತನು ಸೌಖ್ಯ ಮಾಡಿ ನಿನ್ನನ್ನು ಅಪ್ಪಿ ನಿನಗೆ ಸೌಖ್ಯವನ್ನು ಕೊಟ್ಟು, ನೀನು ನನ್ನ ಮಗನು, ನೀನು ನನ್ನ ಮಗಳು, ನೀನು ತಂದೆ ಮಗ ಪವಿತ್ರಾತ್ಮರ ಅಪ್ಪುವಿಕೆಗೆ ಪಾತ್ರನಾದವಳು ಎಂದು ಹೇಳಿ ಅದರ ನಿಜ ಸ್ಥಿತಿಗೆ ತರುವಂಥ ಪವಿತ್ರಾತ್ಮರು ಈಗ ತಾನೇ ನಿನ್ನ ಹೃದಯಗಳಲ್ಲಿ ಕಾರ್ಯಗಳನ್ನ ಮಾಡ್ತಿದ್ದಾರೆ. ನನ್ನೊಂದಿಗೆ ಪ್ರಾರ್ಥಿಸಿರಿ ನನ್ನ ಪ್ರಿಯ ಸಹೋದರ ಸಹೋದರಿಯೇ. ಯೌವನಸ್ಥನೇ, ನೀನು ತಿರಸ್ಕಾರ ಹೊಂದಿದಂಥ ವ್ಯಕ್ತಿಯಲ್ಲ, ತಿರಸ್ಕಾರ ಪಟ್ಟಂತಹ ವ್ಯಕ್ತಿಯಲ್ಲ, ಬದಲಾಗಿ ತಂದೆ ದೇವರಿಂದ ಸ್ವೀಕಾರ ಹೊಂದಿದಂಥ ವ್ಯಕ್ತಿ. ಆ ಸ್ವೀಕಾರವನ್ನ ಅನುಭವಿಸುವ ಹಾಗೆ ಸ್ಪಿರಿಟ್ ಆಫ್ ಫುಲ್ ಅಕ್ಸೆಪ್ಟೆನ್ಸ್ ಇಸ್ ಲಿವಿಂಗ್ ಇನ್ಸೈಡ್ ಆಫ್ ಯು. ಶೆಕೆಲೆ ಬರುತ್ತನ ಮಾಂತೀನಿ ಬೃಹತ್ತಲೆದೆ. ಓ ಸಭೆಯಲ್ಲಿ ತಿರಸ್ಕಾರ, ಮನೆಯಲ್ಲಿ ತಿರಸ್ಕಾರ, ಕಾಲೇಜಲ್ಲಿ ತಿರಸ್ಕಾರ, ಎಲ್ಲ ಕಡೆ ತಿರಸ್ಕಾರ ಸರ್. ಈ ಪ್ರಪಂಚವೇ ತಿರಸ್ಕರಿಸಿದರೂ ಸಹ ನಿನ್ನನ್ನು ಸೃಷ್ಟಿ ಮಾಡಿದಂತಹ ನಿನ್ನ ತಂದೆ, ತಾಯಿಯ ರೂಪದಲ್ಲಿರುವಂತಹ ಪರಿಶುದ್ಧಾತ್ಮರು, ಅಣ್ಣನಾಗಿರುವಂತಹ ಯೇಸು ಕ್ರಿಸ್ತನು ಎಂದಿಗೂ ಸಹ ನಿಮ್ಮನ್ನು ತಿರಸ್ಕಾರ ಮಾಡುವುದಿಲ್ಲ. ನನ್ನ ಕಾರ್ಯಗಳ ನಿಮಿತ್ತ ಸರ್ ನಾನು ಕುಡಿತೇನೆ ಸರ್, ನನ್ನ ಮನೆಯಲ್ಲಿ ಯಾರೂ ನನ್ನ ಪ್ರೀತಿಸಿ ತೋರಿಸೋದಿಲ್ಲ, ನಾನು ತಿರಸ್ಕಾರ ಹೊಂದಿದಂಥ ವ್ಯಕ್ತಿ. ನಿನ್ನ ಕಾರ್ಯಗಳು ಅಪ್ಪನ ಅಪ್ಪುವಿಕೆಗೆ ತಡೆಯಾಗಲಿಕ್ಕೆ ಸಾಧ್ಯವಿಲ್ಲ. ಆದರೆ ಅಪ್ಪನ ಅಪ್ಪುವಿಕೆ ನಿನ್ನ ಕಾರ್ಯಗಳನ್ನು ಬದಲಾಯಿಸ್ತದೆ. ನಿನ್ನ ಪಾಪಗಳು ಅಪ್ಪನ ಅಪ್ಪುವಿಕೆ, ಅಪ್ಪನ ಸ್ವೀಕಾರಕ್ಕೆ ತಡೆಯಾಗಿರುವುದಿಲ್ಲ. ಬದಲಾಗಿ ಅಪ್ಪನ ಸ್ವೀಕರಿಸುವಿಕೆ, ಅಪ್ಪನ ಅಪ್ಪುವಿಕೆ ನಿನ್ನ ಪಾಪಗಳನ್ನು ಬದಲಾಯಿಸಿ ನಿನ್ನ ನೀತಿವಂತನಾಗಿ, ಆತನ ನೀತಿವಂತಿಕೆ ನಿನ್ನ ಜೀವಿತದಲ್ಲಿ ಪ್ರಕಟುವ ಹಾಗೆ ಆತನ ಅಪ್ಪುವಿಕೆ, ಆತನ ಸ್ವೀಕಾರತ್ವ ನಿನ್ನನ್ನು ಬದಲಾಯಿಸ್ತದೆ. ನಾನು ಸರಿ ಹೊತ್ತಿಲ್ಲ, ಹಾಗಾಗಿ ನನ್ನ ತಂದೆಗಳು ನನ್ನ ತಿರಸ್ಕಾರ ಮಾಡ್ತಿದ್ದಾರೆ. ಆದರೆ ಅಪ್ಪನ ಅಪ್ಪುವಿಕೆಯನ್ನು ಅನುಭವಿಸೋದಾದರೆ, ಪವಿತ್ರಾತ್ಮನ ಅಪ್ಪುವಿಕೆಯನ್ನು ಅನುಭವಿಸುವುದಾದರೆ, ಆ ಸ್ವೀಕರಿಸುವಿಕೆಯನ್ನು ಅನುಭವಿಸುವುದಾದರೆ ನಿನ್ನ ಜೀವಿತದಲ್ಲಿ ಬದಲಾವಣೆಗಳನ್ನು ನೀನು ಕಾಣಬಹುದು. ಒಂದು ದೊಡ್ಡ ಸಮಸ್ಯೆ ಈ ಸ್ವೀಕರಿಸಲ್ಪಡಿಸುವಿಕೆಗಾಗಿ, ಅಕ್ಸೆಪ್ಟೆನ್ಸ್ಗಾಗಿ ಓಡಿ ಹೋಗ್ತಿದ್ದೀರಾ. ಬಟ್ ಐ ವಾಂಟ್ ಟು ಟೆಲ್ ಯು ಸಮಥಿಂಗ್. You receive the spirit of full acceptance. You receive the spirit of full acceptance. ದೇವರಿಂದ ನೀವು ಸ್ವೀಕಾರ ಹೊಂದಿದವರು ಅದನ್ನ ನಿಜ ಸ್ಥಿತಿಗೆ ತರುವುದಕ್ಕಾಗಿ ಪವಿತ್ರಾತ್ಮನೇ ನಿಮ್ಮೊಳಗಿದ್ದು ಕಾರ್ಯಗಳನ್ನು ಮಾಡ್ತಿದ್ದಾನೆ. You are fully accepted by God. You are fully accepted by God. You are fully accepted by God. ನಿನ್ನ ಪಾಪವು, ನಿನ್ನ ಬೇಡವಾದಂಥ ಕಾರ್ಯಗಳು ಅದನ್ನು ತಡೀಲಿಕ್ಕೆ ಸಾಧ್ಯವಿಲ್ಲ. ಬದಲಾಗಿ ಅಪ್ಪನ ಅಪ್ಪುವಿಕೆ, ಅಪ್ಪನ ಸ್ವೀಕಾರ, ಅದು ನಿನ್ನ ಪಾಪಗಳನ್ನು ಬದಲಾಯಿಸಲಿಕ್ಕೆ ಸಹಾಯ ಮಾಡ್ತದೆ. ತಪ್ಪಿ ಹೋದ ಮಗ ಅನ್ಕೊಂಡ, ಅಪ್ಪ ನನ್ನನ್ನು ಸ್ವೀಕರಿಸೋದಿಲ್ಲ, ನನ್ನ ಮಗನಾಗಿ ಸ್ವೀಕರಿಸೋದಿಲ್ಲ, ಆತನಿಗೆ ನಾನು ಸೇವಕನಾಗಿರ್ತೇನೆ, ಆತನ ಮನೆಯಲ್ಲಿ ನಾನು ಒಬ್ಬ ಆಳಾಗಿರ್ತೇನೆ ಎಂಬುದಾಗಿ ಹೇಳಿ ಆತನು ಓಡಿ ಬರ್ತಾನೆ. ಓಡಿ ಬಂದಾಗ ಅಪ್ಪನ ಎಂದಿಗೂ ಸಹ ಆತನ ತಿರಸ್ಕರಿಸಿಲ್ಲ. ಅಪ್ಪನನ್ನು ತಿರಸ್ಕರಿಸಿ ಓಡಿ ಹೋದವನು ತಪ್ಪಿ ಹೋದ ಮಗ. ಅಪ್ಪ ತಿರಸ್ಕರಿಸಲಿಲ್ಲ. ಆತನ ಅಂದ್ಕೊಳ್ತಾನೆ, ಅಪ್ಪನಿಗೆ ಬೇಡವಾದಂಥ ಕಾರ್ಯಗಳನ್ನು ನಾನು ಮಾಡಿಬಿಟ್ಟೆ, ಅಪ್ಪನಿಗೆ ಬೇಡವಾದಂಥ ವಿಷಯಗಳನ್ನು ಮಾಡಿಬಿಟ್ಟೆ, ಹಾಗಾಗಿ ಅಪ್ಪನ ಅಪ್ಪುವಿಕೆಗೂ ಸ್ವೀಕರಿಸುವಿಕೆಗೂ ನಾನು ಪಾತ್ರನಲ್ಲ, ನಾನು ಅವರ ಮನೆಯಲ್ಲಿ ಒಂದು ಆಳಾಗಿ, ಒಂದು ಗುಲಾಮನಾಗಿ ನಾನು ಇರ್ತೇನೆ ಎಂಬುದಾಗಿ ಹೋಗ್ತಾನೆ. ಆತನ 2 ಹೆಜ್ಜೆಯನ್ನು ನೋಡಿದಂಥ ತಂದೆ ಓಡಿ ಹೋಗಿ ಆತನನ್ನು ಅಪ್ಪಿ, ನಿನ್ನ ಮಗ ಕಣು, ಹಂದಿ ಮೇಯಿಸುವಂತಹ ಕೆಸರಿನಲ್ಲಿ ಬಿದ್ದಿದ್ರು ಸಹ ನಿನ್ನ ಮಗ ಅಂತ ಹೇಳಿ ಮೊದಲು ಅಪ್ಪುತ್ತಾನೆ. ನಂತರ ಆತನ ಶುದ್ಧಿ ಮಾಡಿ ಆತನಿಗೆ ಹೊಸ ವಸ್ತ್ರಗಳನ್ನು ಉಡಿಸ್ತಾನೆ. ಒಂದು ವೇಳೆ ನಿನ್ನ ಕಾರ್ಯಗಳು, ನಾನು ದೇವರಿಗೆ ಬೇಡವಾದವನು ಸರ್, ನನ್ನಂಥ ಪಾಪಿ, ಯಾರೂ ಸಹ ಪ್ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸರ್, ನಾನು ಮಾಡಿದಂಥ ಕಾರ್ಯಗಳು ದೇವರ ಬಳಿ ಬರಲಿಕ್ಕೆ ಸಾಧ್ಯ ಇಲ್ಲ ಸರ್ ಅಂತ ನಿನ್ನಲ್ಲಿ ನೀನೇ ನಾನು ತಿರಸ್ಕಾರ ಹೊಂದಿದಂಥ ವ್ಯಕ್ತಿ ಅನ್ನುವ ಹಾಗೆ ಅಂದ್ಕೊಳ್ತಾ ಇದ್ದರೆ, ನಾನು ಹೇಳ್ತೇನೆ,
ಅಪ್ಪನ ಅಪ್ಪುವಿಕೆ ನಿನ್ನ ಕಾರ್ಯಗಳನ್ನು ಬದಲಾಯಿಸ್ತದೆ. ನೀನು 2 ಹೆಜ್ಜೆ ಇಡುವುದಾದರೆ ಅಪ್ಪನ 10 ಹೆಜ್ಜೆ ಮುಂದಾಗಿಟ್ಟು ನೀವು ಓಡಿ ಬಂದು ನಿನ್ನನ್ನು ಅಪ್ಪಿ ನೀನು ಸ್ವೀಕಾರ ಹೊಂದಿದಂಥ ವ್ಯಕ್ತಿ. ನಾನು ನಿನ್ನನ್ನು ಸ್ವೀಕರಿಸಿದ್ದೇನೆ. ಎಂಥ ಸಂದರ್ಭದಲ್ಲೂ, ಯಾವ ಸನ್ನಿವೇಶದಲ್ಲೂ, ಯಾವ ಕಾರ್ಯಗಳು ಸಹ ನಿನ್ನನ್ನು ತಿರಸ್ಕಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ನಾನು ನಿನ್ನ ತಂದೆ, ನಾವು ಕುಟುಂಬವಾಗಿದ್ದೇವೆ. ಈ ಸ್ವೀಕರಿಸುವಿಕೆಯಾಗಿ ನೀನು ಸೃಷ್ಟಿ ಮಾಡಲ್ಪಟ್ಟವನು. ನಿನ್ನ ಆಳವಾದಂಥ ഇരുಳಿನಲ್ಲಿ ನಾನು ಕೈ ಬಿಡಲ್ಪಟ್ಟವನು, ನಾನು ತಿರಸ್ಕಾರ ಹೊಂದಿದವನು ಎಂಬುವಾಗೆ ನೀನು ಅಂದ್ಕೊಂಡಿದ್ಯಾ. ಆದರೆ ನಾವು ನಿಮ್ಮನ್ನು ಎಂದಿಗೂ ಕೈ ಬಿಟ್ಟಿಲ್ಲ, ನಾನು ಎಂದಿಗೂ ಕೈ ಬಿಡುವುದಿಲ್ಲ. ನಾನು ವಾಗ್ದಾನ ಮಾಡಿದಾತನು, ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ನಿನ್ನೊಂದಿಗೆ ನಾನಿದ್ದೇನೆ. ನಿನ್ನ ಆತ್ಮದ ಕಣ್ಣುಗಳನ್ನು ತೆರೆದು ನೋಡುವುದಾದರೆ ದ ಸ್ಪಿರಿಟ್ ಆಫ್ ಫುಲ್ ಅಕ್ಸೆಪ್ಟೆನ್ಸ್, ಪವಿತ್ರಾತ್ಮರು ನಿನ್ನೊಳಗಿದ್ದು ತಂದೆಯ ಅಪ್ಪುವಿಕೆಯನ್ನು, ತಂದೆಯ ಸ್ವೀಕರಿಸುವಿಕೆಯನ್ನು ನಿಜ ಸ್ಥಿತಿಗೆ ತರ್ತಿದ್ದಾರೆ. I pray and bless each and everyone. Let them experience the acceptance of God in the mighty name of Jesus. Especially those who are rejected by the parents, those who are rejected by the family members, those who are rejected by the society. Let them experience the full embrace of the Holy Spirit. In Jesus' name, amen. Thank you for watching this episode. ನಿಮಗೆ ಆಶೀರ್ವಾದವಾಗಿತ್ತು, ನಿಮಗೆ ಸೌಖ್ಯವಾಗಿತ್ತು ಅಂತ ಹೇಳಿದ್ರೆ ದಯವಿಟ್ಟು ನೀವು ಮಾತ್ರ ಅನುಭವವನ್ನು ಪಡ್ಕೊಂಡಿದ್ರೆ ಸಾಲದು. ಅನೇಕರು ಈ ಅನುಭವವನ್ನು ಪಡ್ಕೊಳ್ಳಿ, ಅವರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಯಾವತ್ತೂ ಸಹ ಪರ್ಸ್ನಲಾಗಿ ಯಾರಿಗೂ ಟೆಕ್ಸ್ಟ್ ಮಾಡಿದ್ದಿಲ್ಲ, ನೀವು ಶೇರ್ ಮಾಡಬೇಕು, ಪ್ರಮೋಟ್ ಮಾಡಬೇಕು ಅಂತ. ನನ್ನ ಒಂದು ಪ್ರಾರ್ಥನೆ, ಇದು ಒಂದು ವ್ಯಕ್ತಿಗೆ ಸ್ಪರ್ಶಿಸೋದಾದರೆ ಅವರೇ ಅದನ್ನು ಶೇರ್ ಮಾಡ್ತಾರೆ ಅಂತ. ಒಂದು ವೇಳೆ ನೀವು ಭಾಳ ಚೆನ್ನಾಗಿತ್ತು ಅಂತ ಹೇಳಿ ನೀವು ಇಟ್ಕೊಂಡಿದ್ರೆ ಮಾಡಬೇಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಆಳವಾದಂಥ ವಿಷಯಗಳನ್ನು ನಾವು ಮಾತಾಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರ ಆತ್ಮನು ನಿಮ್ಮೊಂದಿಗಿದ್ದಾನೆ. ನೀವು ಸ್ವೀಕಾರ ಹೊಂದಿದಂಥ ವ್ಯಕ್ತಿಗಳು, ತಿರಸ್ಕಾರ ಹೊಂದಿದಂಥ ವ್ಯಕ್ತಿಗಳಲ್ಲ. ಆಮೇಲೆ